ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂಥ ಖೋ ಈ ಹಿಂದೆ ನಾನು ಕಬಡ್ಡಿ ಕುರಿತು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. 6ನೇ ಕ್ಲಾಸಲ್ಲಿ, 7ನೇ ಕ್ಲಾಸಲ್ಲಿ, ಹಾಗೆ ಆಥರ್ ಟೆಕ್ಸ್ಟ್ ಬುಕ್ಕು 3ರಲ್ಲಿ ಇರುವಂಥ ವಿಷಯವನ್ನು ಹೇಳಿದ್ದೀನಿ. ಇವಾಗ ಖೋ 6ನೇ ತರಗತಿ, 7ನೇ ತರಗತಿ ತಾತ್ವಿಕ ವಿಭಾಗ ಹೇಳಿದ್ದೀನಿ. ಪ್ರಯೋಗ ಹಾಕಬೇಕು, ಅದೊಂದು ಹಾಕ್ತೀನಿ. ಇವಾಗ ಆಥರ್ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಖೋ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ತಾಯಿದ್ದೀರೋ ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಖೋ ಭಾರತೀಯ ಆಟ. ಖೋ ಅನ್ನುವುದೇ ಒಂದು ಭಾರತೀಯ ಆಟ ಆಗಿದೆ. ಈ ಕ್ರೀಡೆಯು ಮಹಾರಾಷ್ಟ್ರದ ಪುಣೆಯಲ್ಲಿ ಹುಟ್ಕೊಂಡಿದೆ. ಎಲ್ಲಿ ಹುಟ್ಕೊಂತಂತ ಕೇಳ್ತಾರೆ ಎಕ್ಸಾಮಲ್ಲಿ, ಮಹಾರಾಷ್ಟ್ರದ ಪುಣೆಯಲ್ಲಿ. ಅಂದಿನ ರಾಜರು ಏನು ಮಾಡ್ತಾಯಿದ್ರು, ದೀಪಾವಳಿ, ಹೋಳಿ ಮುಂತಾದ ಹಬ್ಬಗಳಲ್ಲಿ ಮನೋರಂಜನೆಗೋಸ್ಕರ ಏನು ಮಾಡ್ತಾಯಿದ್ರು, ಈ ಒಂದು ಗೇಮ್ಸನ್ನು ಆಡ್ತಾಯಿದ್ರು. ತಿಲಕ್, ಗೋಖಲೆ, ಪಾರಂಜಕೆ ಮುಂತಾದ ರಾಷ್ಟ್ರ ನಾಯಕರು ಈ ಒಂದು ಆಟದ ಅಭಿವೃದ್ಧಿ ಮಾಡಬೇಕಂತೇಳಿ ಏನು ಮಾಡ್ತಾರೆ, ಶ್ರಮಿಸ್ತಾರೆ. ಇತಿಹಾಸ ತಜ್ಞರ ಪ್ರಕಾರ ಖೋ ಅಂದರೆ ಏನು ಅಂತಂದರೆ, ಖೋ ಅಂದರೆ ಸಂಸ್ಕೃತದ ಶೂ ಎಂಬ ಧಾತುವಿನಿಂದ ಬಂದಿದೆ. ಮುಟ್ಟು, ಓಡು, ಟಚ್, ಗೋ ಅಂತೇಳಿ ನಾವು ಕರಿತೀವಿ. ಪುಣೆಯ ಡೆಕ್ಕನ್ ಜಿಮ್ಖಾನಾ ಸಂಸ್ಥೆ ಏನು ಮಾಡ್ತೈತಿ, 1914ರಲ್ಲಿ ಪ್ರಪ್ರಥಮ ಬಾರಿಗೆ ಕೆಲವು ನಿಯಮಗಳನ್ನು ರೂಪಿಸ್ತೈತೆ. ಏನು ಮಾಡ್ತೈತೆ, ಪುಣೆಯ ಡೆಕ್ಕನ್ ಜಿಮ್ಖಾನಾ ಸಂಸ್ಥೆ 1914ರಲ್ಲಿ ಖೋ ಆಟದ ಕೆಲವು ನಿಯಮಗಳನ್ನು ಏನು ಮಾಡ್ತದೆ, ಇದು ಜಾರಿಗೆ ತರ್ತೈತೆ. 1924ರಲ್ಲಿ ಬರೋಡಾ ಜಿಮ್ಖಾನಾ ಸಂಸ್ಥೆ ಏನು ಮಾಡ್ತೈತೆ, ಈ ಆಟದ ಅನೇಕ ನಿಯಮಗಳನ್ನು ಪ್ರಕಟ ಮಾಡ್ತೈತೆ. 1935ರಲ್ಲಿ ಏನು ಮಾಡ್ತಾರೆ, ಖೋ ಕುರಿತು ರೂಲ್ಸ್ ಆಫ್ ಖೋ ಅನ್ನುವಂಥ ಪುಸ್ತಕ ಬರೀತಾರೆ. 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ಗೆ ಏನು ಮಾಡ್ತಾರೆ, ಖೋ ಸೇರ್ಪಡೆ ಮಾಡ್ತಾರೆ. 1957ರಲ್ಲಿ ಅಖಿಲ ಭಾರತ ಕಬಡ್ಡಿ ಫೆಡರೇಷನ್ ಸ್ಥಾಪನೆ ಆಗ್ತೈತೆ. KKFI ಅಂತೇಳಿ ನಾವು ಕರಿತೀವಿ. 1960ರಲ್ಲಿ ಪ್ರಥಮ ಬಾರಿಗೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಒಂದು ಏನು ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಸಂಘಟನೆ ಮಾಡ್ತಾರೆ. ಖೋ ಯಾವ ದಿಕ್ಕಿಗೆ ಇರ್ತದೆ ಅಂದರೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಖೋ ಇರ್ತೈತೆ. ಮೈದಾನದ ಅಳತೆ, ಹೊಸ ಅಳತೆಗಳ ಬದಲಾವಣೆಯಾಗಿವೆ ನೋಡ್ರಿ. ಅದರಲ್ಲಿ ಇವೆಲ್ಲ ಇಲ್ಲೇ ಇರೋದೆಲ್ಲ ಕರೆಕ್ಟೇ. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಇಲ್ಲಿ ಇದೆ ನೋಡ್ಕೊಳ್ರಿ. ಜೂನಿಯರ್ ಬಾಲಕಿಯರು ಹಾಗೂ ಪುರುಷರು ಇವರಿಗೆ ಮೆಜರ್ಮೆಂಟ್ ಎಷ್ಟಿರ್ತೈತೆ ಗ್ರೌಂಡ್ದು ಅಂತಂದರೆ, ಗ್ರೌಂಡ್ ಬೇರೆ ಕೋರ್ಟ್ ಬೇರೆ ಆಗ್ತೈತೆ. ಗ್ರೌಂಡ್ ಎಷ್ಟಿರ್ತದೆ ಅಂದರೆ 27 ಮೀಟರ್ ಉದ್ದ ಇರ್ತೈತಿ, 16 ಮೀಟರ್ ಅಗಲ ಇರ್ತೈತೆ. ಅದೇ ರೀತಿ ಸಬ್ ಜೂನಿಯರ್ಸ್ 23 ಮೀಟರ್ ಉದ್ದ ಇರ್ತೈತಿ, 14 ಮೀಟರ್ ಅಗಲ ಇರ್ತೈತಿ. ನಾನಿಲ್ಲಿ ತಿರ್ಗ ಪುರುಷ, ಮಹಿಳೆ, ಜೂನಿಯರ್ ಬಾಲಕ ಅಥವಾ ಬಾಲಕಿಯರು, ಪ್ರೌಢಶಾಲಾ ಮಕ್ಕಳು ಈ ರೀತಿ ಹೇಳೋದಿಲ್ಲ, ಯಾಕೆಂದರೆ ಇದು ಹೇಳೋಕ್ಕೆ ಜಾಸ್ತಿ ಆಗ್ತೈತಿ. ಇಲ್ಲಿ ಸೀನಿಯರ್ಸ್ ಅಂತೇಳಿ ಸೇರಿಸ್ತೀನಿ, ಇಲ್ಲಿ ಜೂನಿಯರ್ಸ್ ಅಂತೇಳಿ ಸೇರಿಸ್ತೀನಿ, ನೋಡ್ಕೊಳ್ರಿ. ಯಾಕೆಂದರೆ ಸಿಲೆಬಸ್ ತುಂಬ ಇದೆ, ನೋಟಿಫಿಕೇಷನ್ ಬೇರೆ ಆಗೋಕ್ಕೆ ಹತ್ತಿರ ಇದೆ. ಹಾಗಾಗಿ ನಾನೆಲ್ಲ ಹೇಳ್ತಾಯಿದ್ರೆ ತುಂಬ ಟೈಮ್ ತಗೊಳುತ್ತೆ, ಹಾಗಾಗಿ ಕಾಲಮ್ ತೋರಿಸ್ತಾಯಿದ್ದೀನಿ, ನೋಡ್ಕೊಳ್ರಿ. ಇವಾಗ ಅಂಗಣ ಕೋರ್ಟ್ ಅಂತೇಳಿ ಕರಿತೀವಿ. ಇದು ಸೀನಿಯರ್ಸ್ಗೆ ಇಷ್ಟಿರ್ತದೆ ಅಂದರೆ 24 ಮೀಟರ್ ಉದ್ದ ಇರ್ತೈತೆ, 16 ಮೀಟರ್ ಅಗಲ ಇರ್ತೈತೆ. ಇಲ್ಲಿ ಸಬ್ ಜೂನಿಯರ್ಸ್ಗೆ ಎಷ್ಟಿರ್ತೈತೆ, 20 ಮೀಟರ್ ಉದ್ದ ಇರ್ತೈತೆ, 14 ಮೀಟರ್ ಅಗಲ ಇರ್ತೈತೆ. ಕೊನೆಗೆರೆಯಿಂದ ಕಂಬದ ಗೆರೆಗೆ ಸೀನಿಯರ್ಸ್ಗೆ ಎಷ್ಟಿರ್ತದೆ ಅಂತಂದರೆ 1.50 ಇರ್ತೈತೆ. ಇವರಿಗೂ ಕೂಡ ಇಬ್ಬರಿಗೂ ಸೇಮ್ ಇರ್ತೈತೆ, ಸೀನಿಯರ್ಸ್ ಜೂನಿಯರ್ಸ್ಗೆ. ಹಾಗೆ ಕಂಬದ ಗೆರೆಯಿಂದ ಮೊದಲನೇ ಗೆರೆಗೆ ಎಷ್ಟಿರ್ತಂದರೆ 2.55 ಇರ್ತೈತೆ. ಯಾರಿಗೆ, ಸೀನಿಯರ್ಸ್ಗೆ. ಜೂನಿಯರ್ಸ್ಗೆ 2.15 ಇರ್ತೈತೆ ಕಂಬದ ಗೆರೆಯಿಂದ ಮೊದಲನೇ ಗೆರೆಗೆ. 1ನೇ ಗೆರೆ ಇರ್ತೈತಲ್ಲ, 1ನೇ ಬಾಕ್ಸಿಂದ 1ನೇ ಗೆರೆಯಿಂದ ನಂತರದ ಗೆರೆಗೆ ಎಷ್ಟಿರ್ತೈತೆ ಅಂದರೆ 2.30 ಇರ್ತೈತೆ. ಇಲ್ಲಿ 1.90 ಇರ್ತೈತೆ. ಎಷ್ಟಿರ್ತೈತೆ, 1ನೇ ಗೆರೆಯಿಂದ ನಂತರದ ಗೆರೆಗೆ, 1ನೇ ಗೆರೆಯಿಂದ ನಂತರದ ಗೆರೆಗೆ ಎಷ್ಟಿರ್ತದೆ ಅಂದರೆ 2.30 ಇರ್ತೈತೆ. ಇವರಿಗೆ 1.90 ಇರ್ತೈತೆ. ಕಂಬದಿಂದ ಕಂಬಕ್ಕೆ ಕೋರ್ಟ್ ಎಷ್ಟಿರ್ತದೆ ಅಷ್ಟೇ ಇರ್ತೈತೆ. ಕಂಬದಿಂದ ಕಂಬಕ್ಕೆ ಇದು 24 ಮೀಟ್ರ್ ಉದ್ದ ಇರ್ತೈತೆ. ಇವರಿಗೆ 20 ಮೀಟ್ರ್ ಉದ್ದ ಇರ್ತೈತೆ. ಕುಳಿತುಕೊಳ್ಳುವ ಬಾಕ್ಸ್, ಸಿಟ್ಟಿಂಗ್ ಬಾಕ್ಸ್ ಅಂತೀವಿ. ಇಲ್ಲಿ 30 × 35 ಸೆಂಟಿಮೀಟರ್ಸ್ ಸೀನಿಯರ್ಸ್ಗೆ ಇರ್ತೈತೆ. ಜೂನಿಯರ್ಸ್ಗೆ 30 ಬೇಕಿಲ್ಲಿ, ಬುಕ್ಸಲ್ಲಿ 30 ಇದೆ. 30 × 30 ಸಬ್ ಜೂನಿಯರ್ಸ್ಗೆ ಇರ್ತೈತೆ. ಕಂಬದ ಎತ್ತರ ಎಷ್ಟಿರ್ತೈತೆ ನೆಲದಿಂದ ಅಂತಂದರೆ ಅದು 1.20 ಮೀಟರ್ನಿಂದ 1.25 ಮೀಟರ್ ಇರ್ತೈತೆ. ಏನಾದರೂ ಸೆಂಟಿಮೀಟರ್ ಇರಬೇಕಾದ್ರೆ 120 ಸೆಂಟಿಮೀಟರಿಂದ 125 ಸೆಂಟಿಮೀಟರ್. ಅವರಿಗೂ ಇವರಿಗೂ ಇಬ್ಬರಿಗೂ ಸೇಮ್ ಇರ್ತೈತೆ ಕಂಬದ ಎತ್ತರ.
ಕಂಬದ ವ್ಯಾಸ ಇರ್ತದೆ 9ರಿಂದ 10 ಸೆಂಟಿಮೀಟರ್ಸ್ ಇರ್ತೈತೆ. ಇದನ್ನು ಕೂಡ ಇಬ್ಬರಿಗೂ ಸೇಮ್ ಇದು. ಲಾಬಿ ಫ್ರೀ ಝೋನ್ ಅಂತ ಕರಿತೀವಿ. ಅದು ಉದ್ದ ಎಷ್ಟಿರ್ತದೆ ಅಂದರೆ 16 ಮೀಟರ್ ಇರ್ತೈತೆ. ಅಗಲ ಎಷ್ಟಿರ್ತದೆ ಅಂದರೆ 1.50 ಮೀಟರ್ ಇರ್ತೈತೆ. ಇವರಿಗೆ 14 ಮೀಟರ್ ಉದ್ದ, 1.50 ಮೀಟರ್ ಉದ್ದ ಅಗಲ ಇರ್ತೈತೆ. ಇದು ಲಾಬಿ ಏನಿರ್ತೈತೆ ಸೇಮ್ ಇರ್ತೈತೆ ಅಂತ ಅರ್ಥ. ಯಾರಿಗೆ? ಸೀನಿಯರ್ಸ್ ಜೂನಿಯರ್ಸ್ಗೆ. ಗೆರೆಯ ದಪ್ಪ ಎಷ್ಟಿರ್ತೈತೆ ಅಂದರೆ 2ರಿಂದ 4 ಸೆಂಟಿಮೀಟರ್ ಇರ್ತೈತಿ. ಇವ್ರದ್ದು ಕೂಡ 2ರಿಂದ 4 ಸೆಂಟಿಮೀಟರ್ ಇರ್ತೈತಿ. ಇವ್ರದ್ದು ಇಬ್ಬರಿಗೆ ಕೂಡ ಸೇಮ್ ಇರ್ತೈತಿ. ಎಂಟ್ರಿ ಝೋನ್ ಉದ್ದ ಮತ್ತು ಅಗಲ ಎಷ್ಟಿರ್ತದೆ ಅಂದರೆ 0.50 ಮೀಟರ್ ಏನಿರ್ತೈತಿ ಅದು ಅಗಲ ಇರ್ತೈತಿ. ಇಲ್ಲೇನಿದೆ 8.20 ಮೀಟರ್ ಉದ್ದ ಇರ್ತೈತಿ. ಉದ್ದ ಕಂಬದ ಗೆರೆಯಿಂದ 3ನೇ ಅಡ್ಡಗೆರೆಗೆ ಇದನ್ನು ಮೆಜರ್ಮೆಂಟ್ ಮಾಡ್ತೀವಿ. ಇವರಿಗೂ ಸೇಮ್ ಇರ್ತೈತೆ, ಇಬ್ಬರಿಗೂ ಸೇಮ್ ಇದು ಎಂಟ್ರಿ ಝೋನ್. ಕ್ರಾಸ್ ಲೇನ್ ನೋಡ್ರಿ ಎಷ್ಟಿರ್ತೈತೆ ಅಂಥೇಳಿ 16 ಮೀಟರ್ ಉದ್ದ ಇರ್ತೈತೆ. 35 ಸೆಂಟಿಮೀಟರ್ ಅಗಲ ಇರ್ತೈತೆ. ಕ್ರಾಸ್ ಲೇನ್ 16 ಮೀಟರ್ ಉದ್ದ. ಇದು ಅಗಲನೇ ನಾವು ಏನಂತೀವಿ ಕ್ರಾಸ್ ಲೈನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. 14 ಮೀಟರ್ ಉದ್ದ ಇರ್ತೈತಿ ಇವರಿಗೆ. ಯಾರಿಗೆ? ಸಬ್ ಜೂನಿಯರ್ಸ್ಗೆ. 30 ಸೆಂಟಿಮೀಟರ್ ಅಗಲ ಇರ್ತೈತೆ. ಸಬ್ಸ್ಟಿಟ್ಯೂಷನ್ ಝೋನ್ ಅಂತ ಕರಿತೀವಿ. ಅದು 1 × 1 ಮೀಟರ್ ಇರ್ತೈತೆ. ಇದನ್ನು ಕೂಡ ಇಬ್ಬರಿಗೆ ಸೇಮ್ ಇರ್ತೈತೆ. ಪಂದ್ಯದ ಸಮಯ ನಿಮಿಷಗಳಲ್ಲಿ ನೋಡಿರಿ. ಪುರುಷ, ಮಹಿಳೆ, ಜೂನಿಯರ್ ಬಾಲಕ, ಬಾಲಕಿಯರು, ಪ್ರೌಢಶಾಲಾ ಮಕ್ಕಳು. ಇಲ್ಲಿ ಎಷ್ಟಿರ್ತೈತೆ ಅಂದರೆ 1ನೇ ಸುತ್ತು 9, ಲಘು ವಿಶ್ರಾಂತಿ 3, 3 ಅಲ್ಲ 5 ಮಾಡ್ಕೊಳ್ರಿ. 5 ಇದೆ ಗೌರ್ಮೆಂಟ್ ಬುಕ್ಸಲ್ಲಿ. 2ನೇ ಸುತ್ತು 9, ದೀರ್ಘ ವಿಶ್ರಾಂತಿ ಎಷ್ಟಿದೆ ಇಲ್ಲಿ? ದೀರ್ಘ ವಿಶ್ರಾಂತಿ ತಿರ್ಗಿ 9 ಬರ್ತೈತೆ. ಮತ್ತು 3ನೇ ಸುತ್ತು 9, ಹಾಗೆ ಲಘು ವಿಶ್ರಾಂತಿ 5 ನಿಮಿಷ ಮಾಡ್ಕೋಬೇಕು. ಮತ್ತು ಏನು ಮಾಡಬೇಕು? 2ನೇ ಸುತ್ತು, 2ನೇ ಸುತ್ತಲ್ಲ 4ನೇ ಸುತ್ತು ಮಾಡ್ಕೋಬೇಕು. ಇಲ್ಲಿ ತಿರ್ಗಿ 9 ನಿಮಿಷ. ಟೋಟಲ್ ಎಷ್ಟಾಗ್ತೈತೆ ಅಂತೇಳಿ ನೋಡಬೇಕಿಲ್ಲಿ. 55 ನಿಮಿಷ ಆಯ್ತದೆ. ಅದು 55 ನಿಮಿಷ. ಸಬ್ ಜೂನಿಯರ್ಸ್ಗೆ ನೋಡಿರಿ 7 ಮೀಟರ್. ಫಸ್ಟ್ನೇ ಸುತ್ತು 7 ನಿಮಿಷ ಆಡಿಸ್ತಾರೆ. ನಿಮಿಷ ಸಾರಿ. ಇಲ್ಲಿ 3 ನಿಮಿಷ ದೀರ್ಘ ವಿಶ್ರಾಂತಿ ಮತ್ತು 7 ನಿಮಿಷ ಆಡಿಸ್ತಾರೆ 2ನೇ ಸುತ್ತಲ್ಲಿ. ಇಲ್ಲಿ ದೀರ್ಘ ವಿಶ್ರಾಂತಿ ಬಂದುಬಿಟ್ಟು 5 ಅಲ್ಲ 6 ಇರ್ತೈತೆ. ಇಲ್ಲಿ ಮತ್ತೆ 3ನೇ ಸುತ್ತು 7 ನಿಮಿಷ, ದೀರ್ಘ ವಿಶ್ರಾಂತಿ 3 ನಿಮಿಷ, 4ನೇ ಸುತ್ತು 7 ನಿಮಿಷ. ಟೋಟಲ್ 39 ಇದೆ. ಇಲ್ಲಿ ಟೋಟಲ್ 40 ನಿಮಿಷ ಆಗ್ತದೆ. ಇಲ್ಲ ಯಾಕಂದರೆ 5 ಇದ್ದು 6 ಆಗಿದೆ. ಇದು ಖೋಖೋ ಅಂಕಣ ನೋಡಿದ್ದು. ಇದು ಖೋಖೋ ಅಂಕಣ ಇದೆ ನೋಡೋಕ್ಕಿಂತಲೂ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ 6ನೇ ತರಗತಿಯಲ್ಲಿ ಚೆನ್ನಾಗಿದೆ, ಅಲ್ಲಿ ನೋಡ್ಕೊಳ್ರಿ. ಇದು ಇಲ್ಲಿ ನಾನು ಹೇಳೋದಿಲ್ಲ, ಅಲ್ಲೇ ನೋಡ್ಕೊಳ್ರಿ. ಯಾಕಂದರೆ ಇದು ಅಷ್ಟು ಮೆಜರ್ಮೆಂಟಿಗೆ ತಕ್ಕಂಗೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ. ಹಾಗಾಗಿ ನೀವು ಅಲ್ಲಿ 6ನೇ ತರಗತಿಯಲ್ಲಿ ನೋಡ್ಕೊಳ್ಳಿ. ನಿಮ್ಮ ಹತ್ರ ಬುಕ್ಸ್ ಇಲ್ಲ ಅಂದರೆ ನಾನು ಕ್ಲಾಸ್ ಮಾಡಿ ಹಾಕಿದ್ದೀನಿ, ಅಲ್ಲಿ ನೋಡ್ಕೊಳ್ರಿ. ಈಗ ಅಧಿಕಾರಿ ವರ್ಗ ಅಥವಾ ತೀರ್ಪುಗಾರರು ಎಷ್ಟು ಜನ ಇರ್ತಾರೆ ಅಂದರೆ 6 ಜನ ಇರ್ತಾರೆ ಟೋಟಲಾಗಿ. ಒಬ್ಬರು ರೆಫ್ರಿ, ಮುಖ್ಯ ರೆಫ್ರಿ ಅಂತ ಕರಿತೀವಿ. ಅವರಿಗೆ ಮುಖ್ಯ ತೀರ್ಪುಗಾರ ಅಂತ ಕರಿತೀವಿ, ಅವರೊಬ್ಬರು ಇರ್ತಾರೆ. ಇಬ್ಬರು ಅಂಪೈರ್ ಇರ್ತಾರೆ, ಅವರಿಬ್ಬರು ಇರ್ತಾರೆ. ಅಂಕ ಗುಣಿಕೆದಾರರು, ಸ್ಕೋರರ್ ಅಂತೇಳಿ ಕರಿತೀವಿ, ಅವರೊಬ್ಬರು ಇರ್ತಾರೆ. ವೇಳೆ ನಿರೀಕ್ಷಕರು, ಟೈಮ್ ಕೀಪರ್ ಅಂತ ಹೇಳ್ತೀವಿ, ಅವರೊಬ್ಬರು ಇರ್ತಾರೆ. ಅಸಿಸ್ಟೆಂಟ್ ಸ್ಕೋರರ್, ಇಂಗ್ಲೀಷಲ್ಲಿ ನೆನಪು ರೆಫ್ರಿ, ಅಂಪೈರು, ಸ್ಕೋರರು, ಅಸಿಸ್ಟೆಂಟ್ ಸ್ಕೋರರು, ಟೈಮ್ ಕೀಪರ್. ರೆಫ್ರಿ ಮತ್ತು ಅಂಪೈರ್ ಕಂಪನಿ ಮಾಡ್ಕೊಳ್ಳೋದು. ರೆಫ್ರಿ ಅಂದರೆ ಮುಖ್ಯ ತೀರ್ಪುಗಾರರು, ಅಂಪೈರ್ ಅಂದರೆ ಇಬ್ಬರು ಇತರ ತೀರ್ಪುಗಾರರು ಇರ್ತಾರೆ, ಸಹ ತೀರ್ಪುಗಾರ ಅಂತ ಕರಿತೀವಿ ಅವರಿಗೆ. ಅವರಿಬ್ಬರು ಇರ್ತಾರೆ. ಒಬ್ಬರು ಸ್ಕೋರರು, ಇನ್ನೊಬ್ಬರು ಅಸಿಸ್ಟೆಂಟ್ ಸ್ಕೋರರು, ಇನ್ನೊಬ್ಬರು ಟೈಮ್ ಕೀಪರ್. 6 ಜನ ನೆನಪಿಟ್ಕೋಬೇಕು. ಈಗ ಆಟಗಾರರು. ರಾಷ್ಟ್ರ ಮಟ್ಟದಲ್ಲಿ ಆಟಗಾರರನ್ನು ಸಾಮಾನ್ಯವಾಗಿ 12 ಜನರನ್ನು ನೋಡ್ತೀವಿ. ಅಲ್ಲಿ 9 ಜನ ಆಡ್ತಾರೆ, ಬದಲಿ ಆಟಗಾರರು 3 ಜನ. ಟೋಟಲ್ ಆಗಿ ಬಂದುಬಿಟ್ಟು 12 ಜನ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟಿರ್ತಾರೆ ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 15 ಜನ ಆಟಗಾರರು ಇರ್ತಾರೆ. ಅಲ್ಲಿ 9, ಇಲ್ಲಿ 15 ಹಾಕ್ಬೇಕು. ಇಲ್ಲಿ 15 ಇದರಲ್ಲಿ ಇರ್ತಾರೆ. ಇಲ್ಲಿ 15 ಜನ ಇದ್ದರೂ ಕೂಡ ನೋಡಬೇಕು, 12 ಜನ ಹೆಸರನ್ನು ಮಾತ್ರ ನೋಂದಾಯಿಸಬೇಕು. ಟೋಟಲ್ 15 ಜನ ಇರ್ತಾರೆ, ಆದರೆ 12 ಜನದಲ್ಲಿ ಕೂಡ ಹೆಸರನ್ನು ನೋಂದಣಿ ಮಾಡಬೇಕು. ಎದೆಯ ಸಂಖ್ಯೆ, ಚೆಸ್ಟ್ ನಂಬರ್ ನೋಡಿರಿ. ಎದೆಯ ಸಂಖ್ಯೆ ಮುಂದೆ ಎಷ್ಟಿರ್ತೈತೆ, ಟಿ ಶರ್ಟ್ನ ಮುಂದೆ ಎಷ್ಟಿರ್ತೈತಿ ಅಂತಂದರೆ 10 ಸೆಂಟಿಮೀಟರ್ ಏನಿರ್ತೈತೆ ಹೈಟ್ ಇರ್ತೈತೆ, ಉದ್ದ ಇರ್ತೈತೆ. 10 ಸೆಂಟಿಮೀಟರ್ ಉದ್ದ ಇರ್ತೈತೆ. ಹೈಟ್ ಬಂದುಬಿಟ್ಟು ಎಷ್ಟಿರ್ತೈತೆ 2 ಸೆಂಟಿಮೀಟರ್. ಅದರ ಹೈಟ್ ಎಷ್ಟಿರ್ತೈತೆ, ಉದ್ದ ಬಂದುಬಿಟ್ಟು ಎಷ್ಟು, ಉದ್ದ 10 ಸೆಂಟಿಮೀಟರ್. ಹೈಟ್ ಬಂದುಬಿಟ್ಟು 2 ಸೆಂಟಿಮೀಟರ್. ಹೈಟ್ ಎಷ್ಟಿದೆ ಅಂದರೆ ಇದು ಹೈಟು 2 ಸೆಂಟಿಮೀಟರ್ ಇದೆ. ಹಾಗೆ ಇದರ ಅಗಲ ಎಷ್ಟಿರ್ತೈತೆ, ಅಗಲ ಎಷ್ಟಿರ್ತೈತೆ ಅಂದರೆ ಅದು 1 ಸೆಂಟಿಮೀಟರ್ ಇರ್ತೈತೆ. ಎಲ್ಲಿದು ಮುಂದೆಗಡೆ.
ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಹಿಂದುಗಡೆದೇನು ಕೊಟ್ಟಿಲ್ಲ, ಇಲ್ಲಿ ಹಿಂದೆ ಕೊಟ್ಟಿದ್ದಾರೆ, ಅದನ್ನು ಆಮೇಲೆ ಕೊಟ್ಟಿದ್ದಾರೆ ನೋಡಲ್ಲಿ. ಹಿಂದೆ ಎಷ್ಟಿರ್ತದೆ 20 ಸೆಂಟಿಮೀಟ್ರ್. ಮುಂದೆ ಹೋಲಿಸಿದರೆ ಹಿಂದಿಂದ ಚೆಸ್ಟ್ ನಂಬರ್ ಏನಿರ್ತದೆ ದೊಡ್ಡದಿರ್ತದೆ. ಹಾಗಾಗಿ ಇದು 20 ಸೆಂಟಿಮೀಟ್ರ್ ಏನಿರ್ತೈತಿ ಉದ್ದ ಇರ್ತೈತೆ. 10 ಸೆಂಟಿಮೀಟರ್ ಏನಿರ್ತೈತೆ ಇದು ಅಗಲ ಇರ್ತೈತೆ. ಇದು ದಪ್ಪ ಎಷ್ಟಿರ್ತೈತೆ ಅಂತಂದರೆ ಅದು 2 ಸೆಂಟಿಮೀಟರ್ ಇರ್ತೈತೆ. ನೋಡಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1ರಿಂದ 15ರವರೆಗೂ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ 1ರಿಂದ 12ವರೆಗೂ ಸಂಖ್ಯೆಗಳು ಇರಬೇಕು. ಚೆಸ್ಟ್ ನಂಬರ್ ಕೊಟ್ಟಿರ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 15, 1ರಿಂದ 15, ರಾಷ್ಟ್ರ ಮಟ್ಟದಲ್ಲಿ 1ರಿಂದ 12. ಅವರು ಏನು ಪ್ಲೇಯರ್ಸ್ ಇರ್ತಾರೆ ಆ ಒಂದು ಹೆಸರಿನ ಮೇಲೆ ಈ ಸಂಖ್ಯೆಗಳು ಕೊಟ್ಟಿರ್ತಾರೆ. ವೇಳೆ ತೋರಿಸುವ ಫಲಕಗಳು. ಎತ್ತರ, ವೇಳೆ ತೋರಿಸುವ ಫಲಕದ ಎತ್ತರ ಎಷ್ಟಿರ್ತೈತೆ? ಈ ರೀತಿ ಫಲಕಗಳು ಮಾಡಿರ್ತಾರೆ. ಎತ್ತರ ಎಷ್ಟಿರ್ತದೆ ಅಂದರೆ 2 ಸೆಂಟಿಮೀಟರ್ ಇರ್ತೈತೆ. ಇದು ಎಷ್ಟು ಇರ್ತೈತೆ ಅಂತಂದರೆ ಎತ್ತರ ಈ ರೀತಿ ಹಾಕೊಳ್ಳಿ. ಇದು ಎತ್ತರ ಎಷ್ಟಿರ್ತೈತೆ ಅಂದರೆ 2 ಸೆಂಟಿಮೀಟರ್ ಇರ್ತೈತೆ. ಇದು ಸಂಖ್ಯೆಗಳು ಎಷ್ಟಿರ್ತವೆ? ವೇಳೆ ತೋರಿಸುವ ಫಲಕಗಳ ಸಂಖ್ಯೆ ಎಷ್ಟಿರ್ತವೆ ಅಂದರೆ 1ರಿಂದ 8 ಇರ್ತವೆ. 1ರಿಂದ 8 ವೇಳೆ ತೋರಿಸುವ ಫಲಕಗಳು ಇರ್ತವೆ. ಇದರ ಅರ್ಥ ಎಷ್ಟಿರ್ತೈತೆ ಅಂತಂದರೆ 30 × 30 ಸೆಂಟಿಮೀಟರ್ ಜೊತೆಗೆ 30 ಸೆಂಟಿಮೀಟರ್ನ ಒಂದು ಹ್ಯಾಂಡಲ್ನದ್ದು ಹಿಡಿತೀವಲ್ಲ ಗ್ರಿಪ್ಪಾಗಿ, ಅದು 30 ಸೆಂಟಿಮೀಟರ್ ಉದ್ದ, 30 ಸೆಂಟಿಮೀಟರ್ ಅಗಲದೊಂದಿಗೆ ಅದ್ರ ಜೊತೆಗೆ ಏನಿರ್ತೈತೆ 30 ಸೆಂಟಿಮೀಟರ್ ಹ್ಯಾಂಡಲ್ ಕೂಡ ಇರ್ತೈತೆ. ಕಾರ್ಡ್, ಇದು ಎತ್ತರ ಎಷ್ಟಿರ್ತೈತೆ? ಕಾರ್ಡ್ನ ಎತ್ತರ ಅಂತಂದರೆ 7 ಸೆಂಟಿಮೀಟರ್ ಎತ್ತರ ಎಷ್ಟು ಬರ್ತೈತೆ? 7 ಸೆಂಟಿಮೀಟರ್, ಅಗಲ 5 ಸೆಂಟಿಮೀಟರ್. ಕೆಂಪು ಮತ್ತು ಹಳದಿ ಕಾರ್ಡ್ಗಳನ್ನು ನಿರ್ಣಾಯಕ ಮತ್ತು ಮುಖ್ಯ ತೀರ್ಪುಗಾರರಲ್ಲಿ ಇರಬೇಕು. ಕಾರ್ಡ್ ಎಷ್ಟಿರ್ತೈತೆ? ಎತ್ತರ 7 ಸೆಂಟಿಮೀಟರ್, ಅಗಲ 5 ಸೆಂಟಿಮೀಟರ್. ಕೆಂಪು ಮತ್ತು ಹಳದಿ ಕಾರ್ಡ್ಗಳನ್ನು ನಿರ್ಣಾಯಕ ಮತ್ತು ಮುಖ್ಯ ತೀರ್ಪುಗಾರರಲ್ಲಿ ಇರಬೇಕು. ಕಾರ್ಡ್ನ ಎತ್ತರ, ಈ ಕಾರ್ಡ್ ಇದೆ ಅಂದರೆ ಎಷ್ಟಿದೆ ಎತ್ತರ? 7 ಸೆಂಟಿಮೀಟರ್, 5 ಸೆಂಟಿಮೀಟರ್ ಅಗಲ. ಕೆಂಪು ಮತ್ತು ಹಳದಿ ಕಾರ್ಡ್ಗಳಲ್ಲಿ ಇರ್ತವೆ ನಿರ್ಣಾಯಕರ ಹತ್ರ ಮತ್ತು ಮುಖ್ಯ ತೀರ್ಪುಗಾರ ಹತ್ರ ಏನಿರ್ತವೆ? ಕೆಂಪು ಮತ್ತು ಹಳದಿ ಕಾರ್ಡ್ಗಳು ಇರ್ತವೆ. ಮುಖ್ಯವಾದ ನಿಯಮಗಳು. ಖೋಖೋ ಆಟ ಆಡಬೇಕಾದ್ರೆ ಹೆಂಗೆ ಆಡಬೇಕು ಅಂತೇಳಿ. ಖೋಖೋ ಆಟವನ್ನು ಪ್ರಾರಂಭಿಸುವವರು ಮತ್ತು ಮುಕ್ತಾಯಗೊಳಿಸುವವರು ಯಾರಂದರೆ ಟೈಮ್ ಕೀಪರ್. ಟೈಮ್ ನೋಡ್ಕೊಂಡು ವಿಜಿಲ್ ಆಗೋದರ ಮೂಲಕ ಏನು ಮಾಡ್ತಾರೆ? ಆಟಕ್ಕೆ ಆದೇಶವನ್ನು ಕೊಡ್ತಾರೆ. ಯಾರು ಒಂದು ತೀರ್ಪಿನ ಅನ್ವಯ ಅಂದರೆ ಮುಖ್ಯ ತೀರ್ಪುಗಾರನ ಆದೇಶದ ಮೇರೆಗೆ ಏನು ಮಾಡ್ತಾರೆ? ಟೈಮ್ ಕೀಪರ್ ಆಟವನ್ನು ಪ್ರಾರಂಭ ಮಾಡ್ತಾರೆ. ಒಂದು ಆಟದ ಗೇಮ್ನಲ್ಲಿ ಎಷ್ಟು ಸುತ್ತುಗಳು ಇರ್ತವೆ ಅಂತೇಳಿ ಕೊಟ್ಟಿದ್ದಾರೆ. ಇದು ನಾನು ರಿಪೀಟ್ ಆಗಿದೆ, ಇದು ಹೇಳಲ್ಲ, ಸ್ಕಿಪ್ ಮಾಡ್ತೀನಿ. ಇವಾಗ ಒಂದು ಬ್ಯಾಚ್ ಔಟ್ ಆದಾಗ, ಒಂದು ಬ್ಯಾಚ್ ಔಟ್ ಆದಾಗ 2 ಉತ್ತಮ ಖೋ ಕೊಡುವುದರೊಳಗಾಗಿ, ಒಂದು ಬ್ಯಾಚ್ ಔಟ್ ಆಗೋಗಿದೆ ಅಂತಂದರೆ 3 ಜನ ಔಟ್ ಆಗಿ ಹೋಗಿದ್ದಾರೆ. ಅವರು ನಾವು ನೋಡಬೇಕು ಸರಿಯಾದ 2 ಖೋ ಕೊಡುವುದರೊಳಗಾಗಿ ಮತ್ತೆ 3 ಜನ ಪ್ರವೇಶ ಪಡೀಲೇಬೇಕು. ರಕ್ಷಣೆ ಆಟಗಾರರು 2 ಖೋ ಸರಿಯಾದ ಕೊಡುವುದರೊಳಗೆ ಪ್ರವೇಶ ಪಡೀಲೇಬೇಕು. ಒಂದು ವೇಳೆ ಪಡೀಲಿಲ್ಲ ಅಂದರೆ ಎಷ್ಟು ಜನ ಪಡೆದಿಲ್ಲವೋ ಅಷ್ಟು ಏನು ಮಾಡ್ತಾರೆ? ಔಟ್ ಕೊಡ್ತಾರೆ. 3 ಜನ ಬರಬೇಕಲ್ಲ, ಅವ್ರು 3 ಜನಕ್ಕೂ ಕೂಡ ಔಟ್ ಕೊಟ್ಬಿಡ್ತಾರೆ. ಅಥವಾ ಅದರಲ್ಲಿ ಒಬ್ಬರು ಬಂದರು, ಇಬ್ಬರು ಬಂದರು, ಇನ್ನೊಬ್ರು ಬರಲಿಲ್ಲ ಅಂದರೆ ಅವ್ರಿಗೆ ಔಟ್ ಕೊಡ್ತಾರೆ. ಒಬ್ಬರು ಬಂದು ಇಬ್ಬರು ಬರಲಿಲ್ಲ ಅವರಿಗೆ ಇಬ್ಬರಿಗೆ ಔಟ್ ಕೊಡ್ತಾರೆ. ಈ ರೀತಿ ಎಷ್ಟು ಜನ ಬರಲಿರೋ 3 ಜನ ಬರಬೇಕಂತ ಇರ್ತದೆ ನಿಯಮ. 3 ಜನದಲ್ಲಿ ಒಬ್ಬರು ಬಂದರೂ ಅವರಿಬ್ಬರು ಕೆಲಸ ಮಾಡ್ತಾರೆ, ಯಾರು ಬಂದಿಲ್ಲ ಅವ್ರಿಗೆ ಔಟ್ ಕೊಟ್ಬಿಡ್ತಾರೆ. ಸಕ್ರಿಯ ದಾಳಿಗಾರನು ಕಡ್ಡಾಯವಾಗಿ ಏನು ಮಾಡಬೇಕು? ಏನು ನಾವು ಔಟ್ ಮಾಡಿ ಕಳಿಸ್ತಿದ್ದೀವಪ್ಪ ಇವಾಗ, ಅವ್ರು 3 ಔಟ್ ಮಾಡಿದ ತಕ್ಷಣ ಅವ್ರು 3 ಜನ ಮತ್ತೆ ಎಂಟ್ರಿ ಕೊಟ್ಟಿದ್ದು ಅವ್ರಿಗೆ ಮುಟ್ಟಬೇಕಂತನಲ್ಲ, ಒಂದು ಖೋ ಕೊಡಬೇಕು. ಅವಾಗ ಸಕ್ರಿಯ ದಾಳಿಗಾರನು ಕಡ್ಡಾಯವಾಗಿ ಒಂದು ಖೋ ಹಾಕದೆ ಮುಂದಿನ ಒಂದು ಬ್ಯಾಚಿನ ಆಟಗಾರನು ಮುಟ್ಟುವ ಹಾಗಿಲ್ಲ. ಹಾಗೇನಾದರೂ ಮಾಡಿದರೆ, ಮುಟ್ಟಲು ಹೋದರೆ ಮುಖ್ಯ ತೀರ್ಪುಗಾರ ಏನು ಮಾಡ್ತಾರೆ? ಖೋ ಕೊಡಲು ನಿರ್ದೇಶನ ಕೊಡ್ತಾರೆ. ಥರ ಮುಟ್ಲಕ್ಕೆ ಹೋದರೆ ಏನು ಮಾಡ್ತಾರೆ? ನಿರ್ದೇಶನ ವಿಜಲ್ ಹಾಕ್ತಾರೆ, ನಾವು ಖೋ ಕೊಡಬೇಕು. ಅವಾಗ ಅಧಿಕ ಅವಧಿ. ಕನಿಷ್ಠ ದಾಳಿಯಲ್ಲಿ ಗೇಮ್ಸ್ ನಡೆಸುವಾಗ ಮುಖ್ಯ ತೀರ್ಪುಗಾರ ಏನಾಗ್ತಾನೆ? ಇಲ್ಲಿ ವೇಳೆ ಒಂದು ನಿಯಂತ್ರಕನಾಗಿ, ಟೈಮ್ ಕೀಪರಾಗಿ ಅವನಿಗೆ ಕೆಲಸ ಮಾಡ್ತಾನೆ. ಮಿನಿಮಮ್ ಗೇಮ್ಸನ್ನು ಅಂದರೆ ಮಿನಿಮಮ್ ದಾಳಿ ಅಂತೇಳಿ ಕರಿತೀವಲ್ಲ, ಫಸ್ಟ್ನಲ್ಲಿ ಸಮ ಆಗಿದ್ದರೆ 3 ಸುತ್ತುಗಳಲ್ಲಿ ಸಮ ಆಗಿದ್ದರೆ ಏನು ಹೇಳ್ತೀವಿ? ಮಿನಿಮಮ್ ಗೇಮ್ಸ್ ಅಂತೇಳಿ, ಮಿನಿಮಮ್ ಚೇಸ್ ಅಂತೇಳಿ ಕರಿತೀವಿ. ಆ ಒಂದು ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಮುಖ್ಯ ತೀರ್ಪುಗಾರ ಇರ್ತಾರಲ್ಲ ಅವರೇ ವೇಳೆ ನಿರೀಕ್ಷಕರಾಗಿ ಕೆಲಸವನ್ನು ಮಾಡ್ತಾರೆ. ಈ ಆಟ ಪ್ರಾರಂಭಿಸುವುದು, ಮುಕ್ತಾಯಗೊಳಿಸುವುದು, ವೇಳೆ ನೋಡಿಕೊಳ್ಳುವುದು ಎಲ್ಲನೂ ಕೂಡ ಮುಖ್ಯ ತೀರ್ಪುಗಾರ. ಇಲ್ಲಿ ವೇಳೆ ನಿರೀಕ್ಷಕನ ಕೆಲಸ ಯಾವುದೇ ಇರಲ್ಲ. ಇಲ್ಲಿ ವೇಳೆ ನಿರೀಕ್ಷಕ ಏನು ಕೆಲಸ ಮಾಡ್ತಾನೆ ಅದೆಲ್ಲ ಕೆಲಸ ಏನು ಮಾಡ್ತಾರೆ? ಮುಖ್ಯ ತೀರ್ಪುಗಾರರೇ ಮಾಡ್ಕೊಳ್ತಾರೆ. ಸಹಾಯಕ ತೀರ್ಪುಗಾರರು ಅಥವಾ ನಿರ್ಣಾಯಕರು. ಹಳದಿ ಪತ್ರ. ಸಹಾಯಕ ತೀರ್ಪುಗಾರರು ಅಂದರೆ ಅಂಪೈರ್ ಇರ್ತಾರಲ್ಲ ಅವರು ಹಳದಿ ಪತ್ರವನ್ನು ಮಾತ್ರ ತೋರಿಸ್ಬೋದು. ಅವ್ರೇನು ಮಾಡ್ಬೋದು? ಹಳದಿ ಪತ್ರವನ್ನು ಮಾತ್ರ ತೋರಿಸ್ಬೋದು. ರೆಡ್ ಯೆಲ್ಲೋ ಕಾರ್ಡ್ ಮಾತ್ರ ತೋರಿಸ್ಬೋದು. ಇಲ್ಲಿ ಕೆಂಪು ಕಾರ್ಡ್ ತೋರಿಸೋ ಹಾಗಿಲ್ಲ.
ಅದು ಮುಖ್ಯ ತೀರ್ಪುಗಾರನೇ ತರಬೇಕು. ಹಳದಿ ಕಾರ್ಡ್ ತೋರಿಸ್ಬೇಕಾದ್ರೂ ಅವ್ರ ಇಚ್ಛೆಯಿಂದ ತೋರಿಸಂಗಿಲ್ಲ. ಅದು ಮುಖ್ಯ ತೀರ್ಪುಗಾರರ ಒಂದು ಗಮನಕ್ಕೆ ತಂದು ಆಮೇಲೆ ಹಳದಿ ಕಾರ್ಡನ್ನು ತೋರಿಸ್ಬೇಕು. ಆಗ ಆಟಗಾರ ದುರ್ವರ್ತನೆ ಏನಾದರೂ ಮುಂದುವರೆಸಿದಾಗ ಮತ್ತೆ ಹಳದಿ ಕಾರ್ಡ್ ತೋರಿಸಿದಾಗ ಅವ್ರು ಹಳದಿ ಕಾರ್ಡ್ ತೋರಿಸಿದ ಮೇಲೆ ಮತ್ತೆ ಆಟಗಾರ ಅದೇ ರೀತಿ ತಪ್ಪುಗಳನ್ನು ಮಾಡ್ತಾಯಿದ್ರೆ ಇನ್ನೊಂದು ಸರಿ ಏನು ಮಾಡ್ತಾರೆ, ಹಳದಿ ಕಾರ್ಡನ್ನು ತೋರಿಸ್ತಾರೆ. ಒಂದು ಪಂದ್ಯಾವಳಿಯಲ್ಲಿ ಏನಾದರೂ ಒಬ್ಬ ಕ್ರೀಡಾಪಟು ಎರಡೂ ಹಳದಿ ಕಾರ್ಡನ್ನು ತೋರಿಸ್ಕೊಂಡಿದ್ರೆ ಅದನ್ನು ಏನು ಮಾಡ್ತಾರೆ, ಕೆಂಪು ಕಾರ್ಡಿಗೆ ಸಮ ಅಂಥೇಳಿ ಅವನನ್ನು ಏನು ಮಾಡ್ತಾರೆ, ಆ ಪಂದ್ಯದಿಂದ ಹೊರ ಹಾಕ್ತಾರೆ. ಮುಖ್ಯ ತೀರ್ಪುಗಾರನ ಏನು ಮಾಡ್ಬೋದು, ಇಲ್ಲಿ ಹಳದಿ ಮತ್ತು ಕೆಂಪು ಕಾರ್ಡನ್ನು ತೋರಿಸ್ಬೋದು. ಇವ್ರಿಗೆ ಎರಡು ಪರ್ಮಿಷನ್ ಇರ್ತದೆ, ಎರಡು ತೋರಿಸ್ಬೋದು. ಮೊದಲು ಹಳದಿ ಕಾರ್ಡ್ ತೋರಿಸ್ಬೇಕು. ಮೊದಲು ಹಳದಿ ಕಾರ್ಡ್ ತೋರಿಸಿ ಆಮೇಲೆ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ರು ಕ್ರೀಡಾಪಟು, ಹಾಗೆ ಕಂಟಿನ್ಯೂ ತಪ್ಪುಗಳು ಮಾಡ್ತಾಯಿದ್ರಿ ಅವೇನು ಮಾಡ್ತಾರೆ, ಅವ್ರ ದುರ್ವರ್ತನೆಗೆ ಕೆಂಪು ಕಾರ್ಡನ್ನು ತೋರಿಸಿ ಆ ಪಂದ್ಯದಿಂದ ಇವರು ಕೂಡ ಏನು ಮಾಡ್ತಾರೆ, ಹೊರ ಹಾಕ್ಬೋದು. ದಾಳಿ ಮಾಡುವ ಸಮಯದಲ್ಲಿ ದಾಳಿ ಮಾಡುವ ತಂಡದ ನಾಯಕನು ಏನು ಮಾಡ್ತಾನೆ, ನಿಗದಿಪಡಿಸಿದ ಅವಧಿಗಿಂತ ಮೊದಲೇ ದಾಳಿಯ ಪಾಳಿಯನ್ನು ಪಂದ್ಯಗೊಳಿಸ್ಬೋದು. ನೋಡಿರಿ, ದಾಳಿ ಮಾಡುವ ಸಮಯದಲ್ಲಿ ದಾಳಿ ಮಾಡೋಕ್ಕೆ ಹೋಗಿದ್ದೀವಿ ನಾವು, ದಾಳಿ ಮಾಡುವಂಥ ಸಮಯದಲ್ಲಿ ದಾಳಿ ಮಾಡುವ ತಂಡದ ನಾಯಕನು ನಿಗದಿಪಡಿಸಿದ ಅವಧಿಗಿಂತ ಮೊದಲೇ ಏನು ಮಾಡ್ಬೋದು, ದಾಳಿಯ ಪಾಳಿಯನ್ನು ಅಂತ್ಯಗೊಳಿಸ್ಕೊಳ್ಬೋದು. ಮುಖ್ಯ ತೀರ್ಪುಗಾರನ ವಿನಂತಿವರೆಗೆ ಈ ರೀತಿ ಮಾಡ್ಕೋಬೋದು. ರಕ್ಷಣೆ ಆಟಗಾರನು ಚೌಕದಲ್ಲಿ ಕುಳಿತಿರುವ ದಾಳಿಗಾರನನ್ನು ಆಟ ನಡೆದ ಸಂದರ್ಭದಲ್ಲಿ ಮುಟ್ಟಿದರೆ, ರಕ್ಷಣೆ ಆಟಗಾರನನ್ನು ಏನು ಮಾಡ್ತೀವಿ ನಾವು, ಚೌಕದಲ್ಲಿ ಕುಳಿತಿರುವಂತಹ ದಾಳಿಗಾರನು, ರಕ್ಷಣೆ ಆಟಗಾರನು ಚೌಕದಲ್ಲಿ ಕುಳಿತಿರುವಂತಹ ದಾಳಿಗಾರನು ಆಟ ನಡೆದ ಸಂದರ್ಭದಲ್ಲಿ ಮುಟ್ಟಿದರೆ ಒಂದು ಬಾರಿ ಸೂಚನೆ ನೀಡ್ತಾರೆ. ಈಗ 3 ಜನ ಬಂದಿರ್ತಾರಲ್ಲ, ಅವ್ರು ಏನಾದರೂ ಕುಳಿತುಕೊಳ್ಳುವಂಥ ಪ್ಲೇಯರ್ಸ್ಗೆ ಏನಾದರೂ ಟಚ್ ಮಾಡ್ತಾಯಿದ್ರೆ ಒಂದು ಸರಿ ವಾರ್ನಿಂಗ್ ಕೊಡ್ತಾರೆ. 2ನೇ ಬಾರಿ ಮುಂದುವರೆದರೆ, ಹಾಗೆ 2 ಬಾರಿ ಕಂಟಿನ್ಯೂ ಮಾಡಿದರೆ ಅವಾಗೇನು ಮಾಡ್ತಾರೆ, ಔಟ್ ಅಂಥೇಳಿ ಪರಿಗಣನೆ ಮಾಡ್ತಾರೆ. ಒಂದೇ ಒಂದು ಕೊಡ್ತಾರೆ ಚಾನ್ಸು, ಅವಾಗ ನಾವು ತಿದ್ಕೋಬೇಕು. ಮತ್ತೆ ಮಾಡ್ತಿದ್ದಾರೆ ಮತ್ತೆ ಔಟ್ ಕೊಡ್ತಾರೆ. ಅವರಿಗೂ ಕೂಡ ಡಿಸ್ಟರ್ಬ್ ಮಾಡೋಂಗಿಲ್ಲ, ನೀವು ಕುಳಿತುಕೊಳ್ಳೋರಿಗೂ ಕೂಡ. ಇವಾಗ ಮುಖ್ಯ ತೀರ್ಪುಗಾರ ಏನು ಮಾಡ್ತಾರೆ, ಔಟ್ ಕೊಡ್ತಾರೆ. ಇದಾಯಿತು. ಈಗ ದಾಳಿಗಾರನು ಖೋ ಪಡೆದ ನಂತರ ಅವನೇನಾಗಿರ್ತಾನೆ, ಸಕ್ರಿಯ ಆಟಗಾರ. 9ನೇ ಆಟಗಾರನಿಂದ ಸಕ್ರಿಯ ಆಟಗಾರ ಅಂತ ನಾವು ಕರಿತೀವಿ. ನಾಣ್ಯ ಚಿಮ್ಮುವಿಕೆ ಕೆಲಸ ಯಾರ್ದು ಇಲ್ಲಿ ಅಂದರೆ ಮುಖ್ಯ ತೀರ್ಪುಗಾರನಿಗೆ. ರೆಫ್ರಿದೆ ಇಲ್ಲಿ ಏನಾಗಿರ್ತದೆ, ಇಂಪಾರ್ಟೆಂಟ್ ಇರ್ತದೆ. ನಾಣ್ಯ ಚಿಮ್ಮುವಿಕೆ ಕೂಡ ಅವರೇ ಮಾಡ್ತಾರೆ. ಫಾಲೋ ಆನ್ ಅಂದರೆ ಏನು ಅಂತಂದರೆ 9 ಅಂಕಗಳು ಮುಂದಿದ್ದಾರೆ, ಯಾವ ತಂಡ 9 ಅಂಕಗಳ ಮುಂದಿರ್ತೈತೋ ಅಲ್ಲಿ ಏನು ಮಾಡ್ತೀವಿ, ಫಾಲೋ ಆನ್ ಹೇಳ್ತೀವಿ. ತಂಡದ ನಾಯಕನು ಏನಾದರೂ ಒಪ್ಪಿದರೆ 6, 7, 8 ಅಂಕಗಳನ್ನು ಮುಂದಿದ್ದರೆ ಕೂಡ ನಾವೇನು ಮಾಡ್ಬೋದು, ಫಾಲೋ ಆನ್ ನೀಡ್ಬೋದು. ಪಂದ್ಯ ಮುಗಿದಾಗ ಫಲಿತಾಂಶವನ್ನು ಎಲ್ಲರ ಅಂಕಿತವನ್ನು ಹಾಕಿ ಮುಖ್ಯ ತೀರ್ಪುಗಾರರಲ್ಲಿ ಫಲಿತಾಂಶಕ್ಕಾಗಿ ಪ್ರಕಟಣೆಗೆ ಕಳಬೇಕು. ಪಂದ್ಯ ಮುಗಿದಾಗ ಫಲಿತಾಂಶವನ್ನು ನಾವು ಈಗ ಪ್ರಕಟಣೆ ಮಾಡ್ತಿದ್ದೀವಿ ಅಂದರೆ ಎಲ್ಲ ಒಂದು ತೀರ್ಪುಗಾರ ಸಹಿಯನ್ನು ಹಾಕೋಬೇಕು. ಎಲ್ಲ ಅಂಕಿತವನ್ನು ಹಾಕಿ ಅವಾಗೇನು ಮಾಡ್ತೀವಿ, ನಾವು ಮುಖ್ಯ ತೀರ್ಪುಗಾರ ಆದೇಶದ ಮೇರೆಗೆ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತೀವಿ. ಇಲ್ಲಿ ಅಂಕಗುಣಿಕೆದಾರರು ಮಧ್ಯಂತರ ಅಂಕಗಳ ಬಲಾಬಲವನ್ನು ಸಂಘಟಿಸಲು ಏನು ಮಾಡ್ತಾರೆ, ಮುಖ್ಯ ತೀರ್ಪುಗಾರನ ಅಂಕಿತದೊಂದಿಗೆ ಕೊಡಬೇಕು. ಏನು ಮಾಡ್ತಾರೆ, ಇಲ್ಲಿ ಅಂಕಗುಣಿಕೆಗಾರರು ಸ್ಕೋರರು ಮಧ್ಯಂತರ ಅಂಕಗಳು ಬಲಾಬಲವನ್ನು ಸಂಘಟಕರಲ್ಲಿ ಕಳಿಸಬೇಕು. ಬೇರೆದವರುಗಳು ಕಳಿಸಬೇಕಾದ್ರೆ ಏನು ಮಾಡ್ತಾರೆ, ಅವಾಗ ಮುಖ್ಯ ತೀರ್ಪುಗಾರರ ಸಹಿ ಪಡ್ಕೊಂಡೆ ಇನ್ನೊಬ್ಬರಿಗೆ ಕೊಟ್ಬಿಡ್ತಾರೆ. ಪೋಲ್ ಕಿಕ್ ಮಾಡಿದರೆ ಏನಾಗ್ತದೆ, ಇಲ್ಲಿ ಫೌಲ್ ಆಗುವುದು. ಪೋಲ್ ಕಿಕ್ ಮಾಡಿದರೆ ಏನಾಗ್ತೈತೆ, ಫೌಲ್ ಆಗ್ತೈತೆ. ಪಂದ್ಯ ಸಮ, ಟೈ ಡ್ರಾ ಅಂತೇಳಿ ಕರಿತೀವಿ. ಲೀಗ್ ಮಾದರಿಯ ಪಂದ್ಯದಲ್ಲಿ ಏನಾದರೂ ಸಮವಾದವು ಅಂದರೆ 2 ತಂಡಗಳಿಗೆ ಒಂದೊಂದು ಅಂಕ ಏನು ಮಾಡ್ತೀವಿ, ನೀಡ್ತೀವಿ. ಗೆದ್ದ ತಂಡಕ್ಕೆ ಏನು ಮಾಡ್ತೀವಿ, 2 ಅಂಕ ಕೊಡ್ತೀವಿ. ಸೋತ ತಂಡಕ್ಕೆ 0 ಅಂಕ ಕೊಡ್ತೀವಿ. ಲೀಗ್ ಮಾದರಿ ಪಂದ್ಯದಲ್ಲಿ ಏನಾದರೂ ಗೇಮ್ಸ್ ಅಥವಾ ಈ ಒಂದು ಏನಾಗ್ತೈತೆ, ಗೇಮ್ ಸಮ ಪಡ್ಕೋತು ಅಂದರೆ ಅವಾಗೇನು ಮಾಡ್ತೀವಿ, ಗೆದ್ದ ತಂಡಕ್ಕೆ ಏನು ಮಾಡ್ತೀವಿ, 2 ಅಂಕ ಕೊಡ್ತೀವಿ. ಸೋತ ತಂಡಕ್ಕೆ 0 ಅಂಕ ಕೊಡ್ತೀವಿ. ನಾಕೌಟ್ ಮಾದರಿಯಲ್ಲಿ ಏನಾದರೂ ಪಂದ್ಯ ಸಮ ಆದರೆ 2 ಇನ್ನಿಂಗ್ಸ್ ಆಟಗಳು 2 ಇನ್ನಿಂಗ್ಸ್ ಅಂಕಗಳು ಸೇರಿ 2 ತಂಡಗಳು ಸಮಗೊಂಡಾಗ 3ನೇ ಭಾಗದ ಆಟವನ್ನು ಏನು ಮಾಡ್ತೀವಿ, 2 ತಂಡಗಳು ಒಂದು ಬಾರಿ ದಾಳಿ ಇನ್ನೊಂದು ಬಾರಿ ಏನು ಮಾಡ್ತೀವಿ, ರಕ್ಷಣೆ ಮಾಡಬೇಕು. ಇದು ನಾಕೌಟ್ ಮಾದರಿ. ಅದು ಲೀಗ್ ಮಾದರಿಯಲ್ಲಿ ಏನು ಮಾಡ್ತಾರೆ, 2 ತಂಡಗಳು ಸಮ ಅಂಕಗಳಿಂದ ಪಡ್ಕೊಂಡ್ರೆ ಅವಾಗೇನು ಮಾಡ್ತೀವಿ ನಾವು, ಲೀಗ್ ಮಾದರಿ ಪಂದ್ಯದಲ್ಲಿ 2 ತಂಡಗಳಿಗೆ ಒಂದೊಂದು ಅಂಕ ನೀಡ್ತೀವಿ. ಒಂದೊಂದು ಅಂಕವನ್ನು ನೀಡ್ತೀವಿ. ಲೀಗ್ ಮಾದರಿಯ ಪಂದ್ಯದಲ್ಲಿ ಏನಾದರೂ ಸಮ ಆಗಿದ್ರೆ ಒಂದೊಂದು ತಂಡಕ್ಕೆ 1 ಅಂಕ ನೀಡ್ತೀವಿ. ಗೆದ್ದ ತಂಡಕ್ಕೆ ಎಷ್ಟು ಕೊಡ್ತೀವಿ, 2 ಕೊಡ್ತೀವಿ. ಸೋತ ತಂಡಕ್ಕೆ ಏನು ಮಾಡ್ತೀವಿ, 1 ಕೊಡ್ತೀವಿ, 0 ಕೊಡ್ತೀವಿ. ನಾಕೌಟ್ ಮಾದರಿಯಲ್ಲಿ ಏನಾದರೂ ಪಂದ್ಯ ಸಮ ಆದರೆ 2 ಇನ್ನಿಂಗ್ಸ್ ಅಂಕಗಳು ಸೇರಿ 2 ತಂಡಗಳು ಸಮಗೊಂಡಾಗ 2 ಇನ್ನಿಂಗ್ಸ್ 4 ಇನ್ನಿಂಗ್ಸ್ ಇರ್ತವೆ. 2 ಇನ್ನಿಂಗ್ಸಲ್ಲಿ 2 ಇನ್ನಿಂಗ್ಸ್ ಅಂದರೆ 2 ಇನ್ನಿಂಗ್ಸ್ ಇರೋದು 4 ಅಲ್ಲ, 2 ಇನ್ನಿಂಗ್ಸ್ ಇರುತ್ತೆ, 4 ಸುತ್ತುಗಳು ಇರ್ತವೆ. 2 ಇನ್ನಿಂಗ್ಸ್ನಲ್ಲಿ ಏನಾದರೂ ಅಂಕಗಳು ಸಮ ಬಂದು ಅಂದರೆ 3ನೇ ಭಾಗದ ಆಟವನ್ನು ಏನು ಮಾಡ್ತಾರೆ, 2 ತಂಡಗಳು ಒಂದೊಂದು ಬಾರಿ ಏನು ಮಾಡ್ತಾರೆ, ದಾಳಿ ಮಾಡ್ತಾರೆ.
ಒಂದೊಂದು ಬಾರಿ ದಾಳಿ ಮತ್ತೊಂದು ಬಾರಿ ಏನು ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಒಂದು ಸರಿ ಕೊಡ್ತಾರೆ, ಒಂದು ಸರಿ ಅವ್ರು ಕೊಡ್ತಾರೆ, ಒಂದು ಸರಿ ಇವ್ರು ಕೊಡ್ತಾರೆ, ಒಂದು ಸರಿ ಇವ್ರು ಮುಡ್ತಾರೆ, ಒಂದು ಸರಿ ಅವ್ರು ಮುಡ್ತಾರೆ. ಇದಕ್ಕೇನಂತೀವಿ ಅಧಿಕ ಇನ್ನಿಂಗ್ಸ್ ಅಂತೇಳಿ ಕರಿತೀವಿ. ಮುಖ್ಯ ತೀರ್ಪುಗಾರರು ಇದನ್ನು ಘೋಷಿಸ್ತಾರೆ. ಅಧಿಕ ಇನ್ನಿಂಗ್ಸ್ ಅಂತೇಳಿ ಅವರು ಘೋಷಣೆ ಮಾಡ್ತಾರೆ. ಸಮಯ, ಒಂದು ಸರದಿಯ ಸಮಯ ಆ ವಿಭಾಗಗಳಿಗೆ ತಕ್ಕಂತೆ ಇರ್ತೈತೆ. ಏನಿರ್ತೈತೆ ಸಮಯ, ಆ ಒಂದು ಸರದಿಯ ಒಂದು ಸಮಯ ಆ ವಿಭಾಗಗಳಿಗೆ ಮಾತ್ರ ತಕ್ಕಂತೆ, ಅಂದರೆ ಸೀನಿಯರ್ಸ್ಗೆ ಮತ್ತು ಜೂನಿಯರ್ಸ್ಗೆ ಇಲ್ಲಿ ಬೇರೆ ಬೇರೆ ಇರ್ತೈತೆ. ಮೂರನೇ ಸರದಿಗೆ ಮತ್ತೊಮ್ಮೆ ನಾಣ್ಯ ಚಿನ್ನಬೇಕಾಗಿಲ್ಲ. ಏನೇನು ಅದಕ್ಕೆ ನೀವು ಸರಿಸ್ತೀವಲ್ಲ ಅಲ್ಲಿ ಮತ್ತೊಮ್ಮೆ ನಾಣ್ಯ ಚಿನ್ನಬೇಕಾಗಿವಂತ, ಮತ್ತೊಂದು ಸರಿ ನಾಣ್ಯ ಹಾಕೋಂಗಿಲ್ಲ ಅಂತ ಅರ್ಥ. ಮೊದಲ ನಾಣ್ಯದ ಪ್ರಕಾರ ಯಾರು ಆಯ್ಕೆಯಾಗಿರ್ತಾರೋ ಅವ್ರು ಏನು ಮಾಡ್ತಾರೆ, ಇಲ್ಲಿ ಫಸ್ಟನ್ನು ಆಡಬೇಕು. ಇಲ್ಲಿಯೂ ಏನಾದರೂ ಸಮ ಆದರೆ, ಅಧಿಕ ಇನ್ನಿಂಗ್ಸಲ್ಲಿ ಏನಾದರೂ ಸಮ ಆದರೆ ಮಿತವಾದ ದಾಳಿ ಏನು ಮಾಡ್ತಾರೆ, ಇಲ್ಲಿ ನೀಡ್ತಾರೆ. ಅಥವಾ ಕನಿಷ್ಠ ದಾಳಿ, ಮಿನಿಮಮ್ ಚೇಸ್ ಅಂತೇಳಿ ಕರಿತೀವಿ. ಇಲ್ಲಿ ಕನಿಷ್ಠ ದಾಳಿ ಮೂರನೇ ಸರದಿಯಲ್ಲಿ ಎರಡೂ ತಂಡಗಳು ಸಮನಾದ ಅಂಕಗಳು ಪಡೆದರೆ, ಮೂರನೇ ಒಂದು ಸರದಿಯಲ್ಲಿ ಎರಡೂ ತಂಡಗಳು ಏನಾದರೂ ಸಮಾನಾಂಕ ಪಡೆದಿದ್ದರೆ ಆಗ ಏನು ಮಾಡ್ತೀವಿ ನಾವು, ಮಿತವಾದ ದಾಳಿ ನೀಡ್ತೀವಿ. ಅವಾಗೇನು ಮಾಡ್ತೀವಿ, ಮಿತವಾದ ದಾಳಿಯನ್ನು ನೀಡ್ತೀವಿ. ಇಲ್ಲಿ 3 ರಕ್ಷಣಾ ಆಟಗಾರರು ಒಳಗೆ ಬರಬೇಕು. ಪಂದ್ಯದ ಅಂಕಗಳು ಮೂರನೇ ಸರದಿಯಲ್ಲಿ ಎರಡೂ ತಂಡಗಳು ಏನಾದರೂ ಸಮವಾದ ಅಂಕವನ್ನು ಪಡೆದರೆ, ಮೂರನೇ ಸರದಿಯಲ್ಲಿ ಕೂಡ ಎರಡು ತಂಡಗಳಿಂದ ಸಮವಾದ ಅಂಕಗಳು ಪಡೆದರೆ ಆಗ ಮಿತವಾದ ದಾಳಿ ಅಥವಾ ಮಿತವಾದ ದಾಳಿ ನೀಡ್ತೀವಿ. ಇಲ್ಲಿ 3 ರಕ್ಷಣೆ ಆಟಗಾರರು ಒಳಗೆ ಬರಬೇಕು. 3 ಜನ ರಕ್ಷಣೆ ಆಟಗಾರರು ಒಳಗೆ ಬರಬೇಕು. ಆಕ್ರಮಣ ಆಟಗಾರರ ತಂಡವು ಮೊದಲ ಅಂಕವನ್ನು ಪಡೆದ ತಕ್ಷಣ ಏನು ಮಾಡ್ತೀವಿ, ಸಮಯವನ್ನು ದಾಖಲು ಮಾಡ್ಕೋತೀವಿ. ಅದೇ ರೀತಿ ಎದುರಾಳಿ ತಂಡಕ್ಕೂ ಅವಕಾಶ ನೀಡ್ತೀವಿ. ಇದರಲ್ಲಿ ಯಾರು ಕಡಿಮೆ ಸಮಯದಲ್ಲಿ ಔಟ್ ಮಾಡಿರ್ತಾರೆ ಅವರೇನಲ್ಲಿ ಜಯಶಾಲಿ ಅಂತೇಳಿ ನಾವು ಏನು ಮಾಡ್ತೀವಿ, ಘೋಷಣೆ ಮಾಡ್ತೀವಿ. 30 ಸೆಕೆಂಡ್ ಹೆಚ್ಚಾದ ನಂತರ ಸುತ್ತನ್ನು ಏನು ಮಾಡ್ತೀವಿ, ಮುಕ್ತಾಯಗೊಳಿಸ್ತೀವಿ. ಒಟ್ಟಾರೆ 30 ಸೆಕೆಂಡ್ ಅಂತರವನ್ನಲ್ಲಿ ನಾವು ಏನು ಮಾಡ್ತೀವಿ, ಕಾಪಾಡ್ಕೊಳ್ತೀವಿ. ಆಟಕ್ಕೆ ತಡೆ. ಯಾವಾಗ ನಾವು ಆಟ ಏನನ್ನು ತಡಿಬೋದು ಅಂತಂದರೆ, ಪಂದ್ಯಗಳು ಏನಾದರೆ ಯಾವುದೇ ಕಾರಣದಿಂದ ಅಪೂರ್ಣಗೊಂಡಾಗ ಅವಧಿಗೆ ಅನುಗುಣವಾಗಿ, ಅಂದರೆ ಆ ಪಂದ್ಯವು ಅಪೂರ್ಣವಾದ ಅವಧಿಯಲ್ಲಿ ಅಪೂರ್ಣಗೊಂಡ ಆ ಸುತ್ತನ್ನು ಮಾತ್ರ ಆಡಿಸಬೇಕು. ಮೊದಲಿನಿಂದ ಇಲ್ಲಿ ಅಧಿಕಾರಿಗಳಾಗಲಿ ಆಟಗಾರರಾಗಲಿ ಬದಲಾವಣೆ ಆಗೋದಿಲ್ಲ. ಯಾವುದೇ ಕಾರಣದಿಂದ ಪಂದ್ಯ ಅಪೂರ್ಣಗೊಂಡಂದರೆ ಆ ಪಂದ್ಯ ಅಪೂರ್ಣಗೊಂಡ ಅವಧಿಯಲ್ಲಿ ಅಪೂರ್ಣಗೊಂಡ ಆ ಸುತ್ತನ್ನು ಏನು ಮಾಡಬೇಕು, ಮಾತ್ರ ಆಡಿಸಬೇಕು. ಮೊದಲಿನಿಂದ ಇಲ್ಲಿ ಅಧಿಕಾರಿಯಾಗಲಿ ಆಟಗಾರರಾಗಲಿ ತೀರ್ಪುಗಾರರಾಗಲಿ ಬದಲಾವಣೆ ಆಗುವಾಗಿಲ್ಲ. ಯಾವುದೇ ತೊಂದರೆಗಳಿಂದ ಪಂದ್ಯವು ಆ ಸೀಸನ್ನಲ್ಲಿ ಮುಗಿಯದಿದ್ದರೆ, ಆ ಒಂದು ಅವಧಿಯಲ್ಲಿ ಮುಗಿದಿದ್ದರೆ ಅಂಥ ಪಂದ್ಯವನ್ನು ಏನು ಮಾಡಬೇಕು, ಮೊದಲಿನಿಂದ ಪೂರ್ತಿಯಾಗಿ ಪಂದ್ಯ ಆಡಿಸಬೇಕು. ಇಲ್ಲಿ ಆಟಗಾರರು ಮತ್ತು ಕ್ರೀಡಾಧಿಕಾರಿಗಳು ಬದಲಾವಣೆ ಆಗಬಹುದು. ಯಾಕಂದರೆ ಫಸ್ಟಿಂದ ಸ್ಟಾರ್ಟ್ ಆಗ್ತದಲ್ಲಿ ಬದಲಾವಣೆ ಆಗ್ಬೋದು. ಲಾಬಿ ಅಥವಾ ಪ್ಲಸ್ಸಲ್ಲಿ ಆಟದ ಮೈದಾನ ಸುತ್ತಲೂ ಏನು ಮಾಡ್ತೀರಿ, 1.50 ಮೀಟರ್ ಅಂತರದಲ್ಲಿ ಸುತ್ತಲೂ ಗುರುತಿಸಿರುವ ಒಂದು ಗೆರೆಗೆ ನಾವು ಲಾಬಿ ಅಂತೇಳಿ ಕರಿತೀವಿ. ದಾಳಿಗಾರರು ಅಂಕಣದ ಚೌಕದಲ್ಲಿ ಕುಳಿತಿರುವಂಥ ಮಂದಿ ಆಟಗಾರರಿಗೆ ದಾಳಿಗಾರರು ಅಥವಾ ಮುಟ್ಟುವವರು ಅಂತೇಳಿ ನಾವು ಕರಿತೀವಿ. ಈ 9 ಜನ ಇರ್ತಾರಲ್ಲ, 8 ಜನ ಕೊಡ್ತಾರೆ, ಅವ್ರಿಗೆ ಏನಂತೀವಿ ನಾವು ದಾಳಿಗಾರರು ಅಂತೀವಿ. ಸಕ್ರಿಯ ದಾಳಿಗಾರ ಅಂದರೆ ಎದುರಾಳಿ ಆಟಗಾರನ್ನು ಮುಟ್ಟಲು ಪ್ರಯತ್ನಿಸುವ 9ನೇ ಆಟಗಾರ ಅಂತೀವಿ ನಾವು ಸಕ್ರಿಯ ಆಟಗಾರ ಅಂತೇಳಿ ನಾವು ಕರಿತೀವಿ. ಅಥವಾ ದಾಳಿಗಾರ ಖೋ ಪಡೆದ ನಂತರ ಕೂಡ ಅವನೇನಾಗ್ತಾನೆ, ಸಕ್ರಿಯ ಆಟಗಾರ ಆಗ್ತಾನೆ. ಓಡುವವರು ಅಂಕಣದಲ್ಲಿ ಕುಳಿತು ಮುಟ್ಟುವವರು ಮತ್ತು ಸಕ್ರಿಯ ದಾಳಿಗಾರರನ್ನು ಹೊರತುಪಡಿಸಿದ ಎದುರಾಳಿ ತಂಡಕ್ಕೆ ಏನಂತೀವಿ ಓಡುವವರು ಅಂತ ಕರಿತೀವಿ. ಮೊದಲನೇ ಸಲ ಬರ್ತಾರಲ್ಲ ಅವ್ರಿಗೆ ಏನಂತೀವಿ ಓಡುವವರು ಅಂತ ಕರಿತೀವಿ. ರಕ್ಷಣೆಗಾರರು ಅಂದರೆ ಆಟ ಪ್ರಾರಂಭವಾದಾಗ ಅಂಕಣದಲ್ಲಿರುವಂಥ 3 ತಪ್ಪಿಸಿಕೊಳ್ಳುವ ಆಟಗಾರರಿಗೆ ನಾವೇನಂತೀವಿ, ರಕ್ಷಕರು ಅಂತ ಕರಿತೀವಿ. 3 ಜನ ಬೇರೆ ಮತ್ತು ಅವರು ಹೊರಗಡೆ ಕೂತ್ಕೊಂಡೆಲ್ಲ ಬೇರೆ, ಈ ಥರ ನೋಡಿದೆ ನೋಡಿ ನೆನ್ಪಿಟ್ಕೋಬೇಕು. ಉಳಿದ ಹೊರಗುಳಿದ ಆಟಗಾರರಿಗೆ ಏನಂತೀವಿ, ಓಡುವವರು ಅಂತ ಕರಿತೀವಿ. 3 ಜನ ಒಳಗಡೆ ಬರ್ತಾರೆ, ಮಿಕ್ಕಿದ ಹೊರಗೆ ಅವ್ರಿಗೆ ಓಡುವವರು ಅಂತೀವಿ. ಅಲ್ಲಿ ಒಳಗಡೆ ಬಂದವರಿಗೆ ರಕ್ಷಣೆಗಾರರು ಅಂತ ಕರಿತೀವಿ. ಈಗ ಪ್ರಶಸ್ತಿಗಳು ನೋಡ್ರಿ. ಅರ್ಜುನ್ ಪ್ರಶಸ್ತಿ ಏನು ಮಾಡ್ತಾರೆ, ಕ್ರೀಡಾಪಟುಗಳಿಗೆ ಕೊಡ್ತಾರೆ. ಆಮೇಲೆ ಏಕಲವ್ಯ ಪ್ರಶಸ್ತಿ ಪುರುಷರಿಗೆ ಕೊಡ್ತಾರೆ. ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿ ಅದು ಮಹಿಳೆಯರಿಗೆ ಕೊಡ್ತಾರೆ. 14 ವರ್ಷದ ಬಾಲಕರಿಗೆ ಏನು ಮಾಡ್ತಾರೆ, 18 ವರ್ಷದ ಒಂದು ಯುವಕರಿಗೆ ಏನು ಮಾಡ್ತಾರೆ, ವೀರ ಅಭಿಮನ್ಯು ಪ್ರಶಸ್ತಿ ಕೊಡ್ತಾರೆ. 18 ವರ್ಷದ ಯುವಕರಿಗೆ ಆಯ್ತದೆ. ಹಾಗೆ 16 ವರ್ಷದ ಬಾಲಕಿಯರಿಗೆ ಅವ್ರಿಗೇನು ಕೊಡ್ತೀವಿ, ಚಾಣಕ್ಯ ಪ್ರಶಸ್ತಿಯನ್ನು ಕೊಡ್ತೀವಿ. 14 ವರ್ಷದೊಳಗಿನ ಬಾಲಕರಿಗೆ ಭಾರತ ಪ್ರಶಸ್ತಿ, 14 ವರ್ಷದ ಬಾಲಕಿಯರಿಗೆ ಇಲಾ ಪ್ರಶಸ್ತಿ. ಹಾಗೆ ದಕ್ಷಿಣ ವಲಯದ ಒಂದು ಪುರುಷರಿಗೆ ಮದಕರಿ ನಾಯಕ ಪ್ರಶಸ್ತಿ, ದಕ್ಷಿಣ ವಲಯದ ಮಹಿಳೆಯರಿಗೆ ವನಕ್ಕೆ ಓಬವ್ವ ಪ್ರಶಸ್ತಿ, ದಕ್ಷಿಣ ವಲಯದ 14 ವರ್ಷದೊಳಗಿನ ಬಾಲಕರಿಗೆ ಧ್ರುವ ಪ್ರಶಸ್ತಿ, ದಕ್ಷಿಣ ವಲಯದ 14 ವರ್ಷದೊಳಗಿನ ಬಾಲಕರಿಗೆ ರಾಣಿ ರುದ್ರಮ್ಮ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ನಾವು ನೀಡ್ತೀವಿ. ನೀವು ಅದನ್ನು ನೋಟ್ಸ್ ಮಾಡ್ಕೊಂಡು ಓದ್ಕೊಳ್ರಿ. ಖೋ ಆಟದಲ್ಲಿ ಸಂಘಟಿಸಲ್ಪಡುವ ಚಾಂಪಿಯನ್ಶಿಪ್ಗಳು ಯಾವ್ಯಾವ ಖೋ ಪಂದ್ಯದಲ್ಲಿ ನಾವು ಆಡಿಸ್ತೀವಿ ಅಂದೆ.
ನ್ಯಾಷನಲ್ ಚಾಂಪಿಯನ್ಶಿಪ್ ಆಡಿಸ್ತೀವಿ, ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಆಡಿಸ್ತೀವಿ, ಸ್ಕೂಲ್ ಚಾಂಪಿಯನ್ಶಿಪ್ ಆಡಿಸ್ತೀವಿ, ಸಬ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್, ಪ್ರೈಮರಿ ಮಿನಿ ಸ್ಕೂಲ್ ಚಾಂಪಿಯನ್ಶಿಪ್, ನ್ಯಾಷನಲ್ ವಿಮೆನ್ ಚಾಂಪಿಯನ್ಶಿಪ್, ಫೆಡರೇಷನ್ ಕಪ್ ಖೋ ಖೋ ಪಂದ್ಯಾವಳಿ, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್. ಇಷ್ಟು ಚಾಂಪಿಯನ್ಶಿಪ್ಗಳು ನಾವೇನು ಮಾಡ್ತೀವಿ ಖೋ ಖೋದಲ್ಲಿ ಹಮ್ಮಿಕೊಳ್ತೀವಿ. ಈಗ ಅರ್ಜುನ್ ಪ್ರಶಸ್ತಿ ಪಡೆದಂಥ ಆಟಗಾರರು ಖೋ ಖೋದಲ್ಲಿ ಯಾರ್ಯಾರು ಪಡ್ಕೊಂಡಿದ್ದಾರೆ ಅಂತ ಹೇಳಿ, ನೀಲಿಮಾ ರೋಲ್ಕರ್ 1974ರಲ್ಲಿ ಪಡ್ಕೊಂಡಿದ್ದಾರೆ, ಶ್ರೀರಂಗ ಇನಾಮ್ದಾರ್, ಉಷಾ ನಾಗರ್ಕರ್ 1975ರಲ್ಲಿ ಪಡ್ಕೊಂಡಿದ್ದಾರೆ, ಎಸ್ ರಾಮಚಂದ್ರ 1976ರಲ್ಲಿ ಪಡ್ಕೊಂಡಿದ್ದಾರೆ, ಶೇಖರ್ ಧಾರವಾಡ್ಕರ್ ಮತ್ತು ಅಚಲಾಡಿ ಇವರು ಕೂಡ ಪಡ್ಕೊಂಡಿದ್ದಾರೆ, ಶಾಂತರಾಜು ಜಾಧವ್, ಸುಷ್ಮಾ ಸೆರಲ್ಕರ್ ಮತ್ತು ಹೇಮಂತ್ ತಕಲ್ಕರ್ 1987ರಲ್ಲಿ ಏನು ಮಾಡಿದ್ದಾರೆ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ಎಸ್ ಪ್ರಕಾಶ್ ಕರ್ನಾಟಕ 1984ರಲ್ಲಿ ಪಡ್ಕೊಂಡಿದ್ದಾರೆ, ಸುರೇಖಾ ಭಗವಾನ್ ಕುಲಕರ್ಣಿ 1985ರಲ್ಲಿ ಪಡ್ಕೊಂಡಿದ್ದಾರೆ, ಶೋಭಾ ನಾರಾಯಣ್ ಕರ್ನಾಟಕ ಇವರು ಕೂಡ ಏನು ಮಾಡಿದ್ದಾರೆ ಅರ್ಜುನ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಈಗ ಕೆಲವು ಪ್ರಮುಖ ಕೌಶಲ್ಯಗಳು ತಪ್ಪಿಸಿಕೊಳ್ಳುವ ಸ್ಕಿಲ್ ನೋಡ್ರಿ ಇಲ್ಲಿ, ಸಿಂಗಲ್ ಚೈನ್, ಡಬಲ್ ಚೈನ್, 3-6 ಆಫ್ 1-3 ನೋಡಿಲ್ಲಿ, ಸಿಂಗಲ್ ಚೈನ್, ಡಬಲ್ ಚೈನ್, 3-6 ಆಫ್ 1-3, 3-1 ಚೈನ್ ಶರ್ಟ್, ರಿಂಗ್, ಮೀಡಿಯಮ್ ರಿಂಗ್, ಲಾಂಗ್ ರಿಂಗ್. ಇಷ್ಟು ತಪ್ಪಿಸಿಕೊಳ್ಳುವ ಕೌಶಲ್ಯಗಳು. ಈಗ ದಾಳಿಗಾರರ ಕೌಶಲ್ಯಗಳು, ಬೈಕ್ ಕೊಡಬೇಕು, ಚೈನ್, ಹಿಲ್ ಟಚ್, ಕ್ರಾಸ್ ಟಚ್, ಫೇಕ್ ಆ್ಯಂಡ್ ಟಚ್, ಫೇಕ್ ಆ್ಯಂಡ್ ಖೋ, ಪೋಲ್ ಡೈವ್, ಟೇಕಿಂಗ್ ದಿ ಡೈರೆಕ್ಷನ್. ಇಷ್ಟು ದಾಳಿಗಾರರು ಮಾಡುವಂಥ ಕೌಶಲ್ಯಗಳು. ಈಗ ಸಂಭವನೀಯ ಪ್ರಶ್ನೆಗಳು ಎಲ್ಲ ಇದರಲ್ಲಿ ಮುಗಿಸ್ತೀನಿ, ಸಬ್ಮಿಟ್ ಮಾಡೋದಿಲ್ಲ. ಈಗ ಇದ್ರ ಮೇಲೆ ಏನೇ ಪ್ರಶ್ನೆ ಕೇಳ್ತಾರೆ ಅಂದರೆ, ರೂಲ್ಸ್ ಆಫ್ ಖೋ ಖೋ ಆಟದ ನಿಯಮಾವಳಿ ಪುಸ್ತಕ ಪ್ರಕಟವಾದದ್ದು 1935ರಲ್ಲಿ. KKFI ಯಾವಾಗ ಸ್ಥಾಪನೆ ಆಯಿತು ಅಂದರೆ 1957. ಖೋ ಖೋ ಆಟಕ್ಕೆ ಪ್ರಥಮವಾಗಿ ನಿಯಮಗಳು ರೂಪಿಸಿದ್ದು ಯಾವುದಂದರೆ ಜಿಮ್ಖಾನಾ ಸಂಸ್ಥೆ, ಡೆಕ್ಕನ್ ಜಿಮ್ಖಾನಾ ಸಂಸ್ಥೆ 1914. 1960ರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಖೋ ಖೋ ಚಾಂಪಿಯನ್ಶಿಪ್ ಸಂಘಟಿಸಿದ ಸ್ಥಳ ಆಂಧ್ರ ಪ್ರದೇಶದ ವಿಜಯವಾಡ. ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ಖೋ ಖೋ ಮೈದಾನದ ಉದ್ದ, ಜೂನಿಯರ್ ಕೇಳಿದರೆ ಇಲ್ಲಿ ಜೂನಿಯರು ಮಹಿಳೆಯ ಪುರುಷರಿಗೆ ಸೇಮ್ ಬರ್ತೈತೆ. ಅವ್ರಿಗೆ ಎಷ್ಟು ಇರ್ತೈತೆ 27 ಮೀಟರ್ ಉದ್ದ ಇರ್ತೈತಿ, 16 ಮೀಟರ್ ಅಗಲ ಇರ್ತೈತಿ. ಸಬ್ ಜೂನಿಯರ್ಸ್ ಕೇಳಿದ್ರೆ 23 ಇರ್ತಿತ್ತು, 14 ಮೀಟರ್ ಅಗಲ ಇರ್ತಿತ್ತು. ಈಗ ಪುರುಷರ ವಿಭಾಗದ ಖೋ ಖೋ ಅಂಕಣದ ಸಿಟ್ಟಿಂಗ್ ಬಾಕ್ಸ್ ಅವ್ರದ್ದು ಎಷ್ಟು ಇರ್ತೈತೆ ಅಂದರೆ 35x30 ಇರ್ತೈತೆ. ಸಬ್ ಜೂನಿಯರ್ಸ್ ಬಾಲಕ ಬಾಲಕಿಯರ ಎಂಟ್ರಿ ಜೂನ್ನ ಉದ್ದ ಎಷ್ಟು ಇರ್ತೈತೆ ಅಂತಂದರೆ, ಅದು ಕಂಬದ ಗೆರೆಯಿಂದ 3ನೇ ಅಡ್ಡಗೆರೆಗೆ, ಕಂಬದ ಗೆರೆ ಇರ್ತೈತಲ್ಲ ಅದು ಒಂದು 3ನೇ ಅಡ್ಡಗೆರೆಗೆ ಅದರ ಅಗಲ ಎಷ್ಟು ಇರ್ತೈತೆ 50 ಸೆಂಟಿಮೀಟರ್ ಇರ್ತೈತೆ, ಅಂದರೆ 685 ಮೀಟರ್ ಉದ್ದ, 0.50 ಮೀಟರ್ ಅಗಲ ಇರ್ತೈತಿ. ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೋಬೇಕು. ಸ್ವಲ್ಪ ನೆನಪಿರೋದಿಲ್ಲ, ಇದು ನೆನ್ಪಿಟ್ಕೋಬೇಕಾದರೂ. ಖೋ ಖೋ ಅಂಕಣದ ಕೊನೆ ಗೆರೆಯಿಂದ ಕಂಬದ ಗೆರೆಗೆ ಇರುವಂಥ ಅಂತರ ಎಷ್ಟಂದರೆ 1.50. ಪ್ರೌಢಶಾಲಾ ಬಾಲಕರ ಖೋ ಖೋ ಅಂಕಣದಲ್ಲಿ ಕಂಬದ ಗೆರೆಯಿಂದ ಮೊದಲನೇ ಗೆರೆಗೆ ಅವ್ರಿಗೆ ಎಷ್ಟಿರ್ತೈತೆ, ಪ್ರೌಢಶಾಲಾ ಮಕ್ಕಳಿಗೆ ಕಂಬದ ಗೆರೆಯಿಂದ ಮತ್ತು ಮೊದಲನೇ ಗೆರೆಗೆ ಎಷ್ಟಿರ್ತದೆ ಅಂದರೆ 2.50 ಇರ್ತದೆ. ಇದು ಪ್ರೌಢಶಾಲಾ ಮಕ್ಕಳಿಗೂ ಮಹಿಳೆಯರಿಗೂ ಪುರುಷರಿಗೂ ಸೇಮ್. ಇದು ಸಬ್ ಜೂನಿಯರ್ಸ್ಗೆ ಮಾತ್ರ 2.15 ಇರ್ತೈತೆ. ಈಗ ಖೋ ಖೋ ಆಟದಲ್ಲಿ ಸಬ್ಸ್ಟಿಟ್ಯೂಷನ್ ಜೂನ್ ಎಷ್ಟಿರ್ತಂದರೆ 1x1 ಇರ್ತೈತೆ, 1 ಮೀಟರ್ ಉದ್ದ 1 ಮೀಟರ್ ಅಗಲ ಇರ್ತದೆ. ಜೂನಿಯರ್ ಬಾಲಕ ಅಥವಾ ಬಾಲಕಿಯರ ಖೋ ಖೋ ಆಟದ ಸಮಯ ಎಷ್ಟಂದರೆ, ಇದು 48 ಅಲ್ಲ 55, ಇದೆಲ್ಲರಿಗೂ ಸೇಮ್ ಇರ್ತೈತಿ. ಸಬ್ ಜೂನಿಯರ್ಸ್ಗೆ ಬೇರೆ ಇರ್ತೈತೆ, ಸಬ್ ಜೂನಿಯರ್ಸ್ಗೆ 40 ನಿಮಿಷ. ಖೋ ಖೋ ಪಂದ್ಯವನ್ನು ಪ್ರಾರಂಭಿಸುವುದು, ಅಂತ್ಯಗೊಳಿಸುವುದು ಯಾವ ತೀರ್ಪುಗಾರನ ಕೆಲಸ ಅಂದರೆ ಅದು ವೇಳೆ ನಿರೀಕ್ಷಕಂದು. ನಾಕ್ಔಟ್ ಪಂದ್ಯಾವಳಿಯಲ್ಲಿ ಎರಡೂ ತಂಡಗಳು ಏನಾದರೂ ಅಂಕಗಳು ಸಮ ಆದಾಗ ಯಾವಾಗ ಏನು ಮಾಡ್ತೀವಿ ಅಂದರೆ, ಒಂದು ಹೆಚ್ಚುವರಿ ಅವಧಿ ನೀಡ್ತೀವಿ, ಅಲ್ಲಿ 3ನೇ ಅವಧಿ ಅಂತ ಕರಿತೀವಿ. ಅದಕ್ಕೆ ಅಧಿಕ ಅವಧಿ ಅಂತ ಕೂಡ ನಾವು ಕರಿತೀವಿ, ಮಿನಿಮಮ್ ಚೇಜ್. ಮಿತವಾದ ದಾಳಿಯಲ್ಲಿ ಮಿನಿಮಮ್ ಚೇಜ್ ಸಮಯ ಮುಗಿದ ನಂತರ ಮುಖ್ಯ ತೀರ್ಪುಗಾರರು ಎಷ್ಟು ಸಮಯದೊಳಗೆ ಮುಕ್ತಾಯಗೊಳಿಸಬೇಕು ಅಂದರೆ 30 ಸೆಕೆಂಡ್ ಒಳಗೆ ಏನು ಮಾಡಬೇಕು, ಮುಕ್ತಾಯವನ್ನು ಗೊಳಿಸಬೇಕು. ಮಿನಿಮಮ್ ಚೇಜ್ನಲ್ಲಿ ವೇಳೆಯ ನಿರ್ಣಾಯಕರು ಯಾರಾಗಿರ್ತಾರೆ ಅಂದರೆ ಮುಖ್ಯ ತೀರ್ಪುಗಾರಾಗಿರ್ತಾರೆ. 3ನೇ ರಕ್ಷಣೆಯ ಆಟಗಾರ ಔಟ್ ಆದಾಗ ದಾಳಿಯನ್ನು ಎಷ್ಟು ದಾಳಿ ಕೊಡುವುದರಾಗಿ ಅವರು ಒಳಗಡೆ ಬರಬೇಕು ಅಂದರೆ ಸರಿಯಾದ 2 ಕೋಡ್. ಮಿತವಾದ ದಾಳಿ ಅಥವಾ ಮಿನಿಮಮ್ ಚೇಜ್ ಪ್ರಾರಂಭಿಸುವುದು ಮುಕ್ತಾಯಗೊಳಿಸುವುದು ಯಾರಂದರೆ ಮುಖ್ಯ ತೀರ್ಪುಗಾರರ. ಖೋ ಖೋ ಆಟದಲ್ಲಿ ಯಾವ್ಯಾವ ಕಾರ್ಡ್ ಇರ್ತವೆ ಅಂದರೆ ಹಳದಿ ಮತ್ತು ಕೆಂಪು ಇರ್ತವೆ. ವೀರಾಭಿಮಾನ ಪ್ರಶಸ್ತಿ ಯಾರಿಗೆ ಕೊಡ್ತೀವಿ ಅಂದರೆ 18 ವರ್ಷದ ಒಂದು ಯುವಕರಿಗೆ ಕೊಡ್ತೀವಿ. ಹಾಗೆ ಮಹಿಳೆಯರಿಗೆ ಏನು ಕೊಡ್ತೀವಿ, ಬಾಲಕರಿಗೆ ಏನು ಕೊಡ್ತೀವಿ ಅಂತಂದರೆ ಜಾನಕಿ ಪ್ರಶಸ್ತಿ ಕೊಡ್ತೀವಿ 16 ವರ್ಷದ ಬಾಲಕಿಯರಿಗೆ.
ಜೂನಿಯರ್ಸ್ ಬಾಲಕರ ಖೋಖೋ ಅಂಕಣದ ಎಂಟ್ರಿ ಜೋನ್ ಎಷ್ಟಿರ್ತೈತಿ ಅಂತಂದರೆ ಕಂಬದ ಗೆರೆಯಿಂದ 3ನೇ ಅಡ್ಡಗೆರೆ ಎಷ್ಟಿರ್ತೈತಿ ಅಂದರೆ 50 ಸೆಂಟಿಮೀಟರ್ ಅಗಲ ಇರ್ತೈತಿ. 8.20 ಮೀಟರ್ ಉದ್ದ ಇರ್ತೈತಿ. 0.50 ಮೀಟರ್ ಅಗಲ ಇರ್ತೈತಿ. ಇದು ಜೂನಿಯರ್. ಅವಾಗ ಹೇಳಿರೋದು ಸಬ್ ಜೂನಿಯರ್. ನೋಡಿದ್ರಿ ಸಬ್ ಜೂನಿಯರ್ಸ್ ಇಲ್ಲಿ ನೋಡಿದ್ದು ಸಬ್ ಜೂನಿಯರ್ಸ್ ಇದೆ. ಇಬ್ಬರಿಗೂ ಸೇಮ್ ಇದೆ. ಅವೆಲ್ಲ ಸೇಮ್ ಬರ್ತೈತೆ. ಇಲ್ಲಿ ಉದ್ದದಲ್ಲಿ ಮಾತ್ರ ಏನಾಗ್ತೈತೆ ಕಡಿಮೆ ಆಗ್ತೈತೆ. ಇಬ್ಬರದು ನೆನ್ಪಿಟ್ಕೋಬೇಕು. ಖೋಖೋ ಪದವು ಯಾವ ಪದದಿಂದ ಬಂದಿದೆ ಅಂದರೆ ಸಂಸ್ಕೃತದ ಶೂ ಎನ್ನುವಂಥ ಪದದಿಂದ ಬಂದಿದೆ. ಖೋಖೋ ಆಟದ ಉಗಮವಾದ ಸ್ಥಳ ಮಹಾರಾಷ್ಟ್ರದ ಪುಣೆ. ಒಂದು ಖೋಖೋ ಪಂದ್ಯವು ಸಮವಾದಾಗ ಹೊಂದಿರುವ ಸುತ್ತುಗಳು ಎಷ್ಟು? ಸಾಮಾನ್ಯವಾಗಿ ಎಷ್ಟು ಸುತ್ತುಗಳು ಹೊಂದಿದೆ ಅಂದರೆ 4 ಸುತ್ತುಗಳು ಹೊಂದಿದೆ. 2 ಇನ್ನಿಂಗ್ಸು 4 ಸುತ್ತುಗಳು. ರಕ್ಷಣೆ ಆಟಗಾರನ ಚೌಕದಲ್ಲಿ ಕುಳಿತಿರುವಂಥ ದಾಳಿಗಾರನು ಆಟ ಆಡುವ ಸಮಯದಲ್ಲಿ ಎಷ್ಟು ಬಾರಿ ಮುಟ್ಟಿದರೆ ಔಟ್ ಆಗ್ತಾರೆ? 2 ಬಾರಿ. ಒಂದಕ್ಕಿಂತ ಹೆಚ್ಚು ಬಾರಿ ಮುಟ್ಟಂಗಿಲ್ಲ. ಒಂದು ತಂಡವು ಖೋಖೋ ಆಟದಲ್ಲಿ ಎಷ್ಟು ಅಂಕಗಳಿಂದ ಮುಂದಿದ್ದರೆ ನಾವು ಫಾಲೋ ನೀಡ್ಬೋದು ಅಂದರೆ 9 ಅಂಕಗಳು. ಏನಾದರೂ ನಾಯಕ ಇಷ್ಟಪಟ್ಟರೆ 6, 7, 8 ಕೂಡ ನೋಡ್ಬೋದು. ಖೋಖೋ ಆಟವು ಹೊಂದಿರುವಂಥ ಚೌಕಗಳು 8. ಖೋಖೋ ಅಂಕಣವನ್ನು ಮತ್ತು ಮುಕ್ತ ವಲಯವನ್ನು ಬೇರ್ಪಡಿಸುವ ರೇಖೆ ಏನಂತೀವಿ ನಾವು ಕಂಬದ ರೇಖೆ ಅಂತ ಕರಿತೀವಿ. 2 ಭಾಗಗಳಿಂದ ಇದು ಮಾಡ್ತೈತೆ. ಕಂಬಗಳು ಖೋಖೋ ಅಂಕಣವನ್ನು ನೆಲದಿಂದ ಹೂಳಲ್ಪಟ್ಟಾಗ ಅದರ ದೂರ ಎಷ್ಟಿರಬೇಕು ಅಂದರೆ ಕಂಬಗಳು ಖೋಖೋ ಅಂಕಣದಲ್ಲಿ ನೆಲದಿಂದ ಒಳಗೆ ಎಷ್ಟಿರಬೇಕು ಆಳಕ್ಕೆ ಅಂದರೆ 40ರಿಂದ 60 ಸೆಂಟಿಮೀಟರ್ ಇರಬೇಕು. ಇಂಪಾರ್ಟೆಂಟ್ ಇದೆ. ಅಲ್ಲಿ ಬಂದಿಲ್ಲ ಕಂಟೆಂಟಲ್ಲಿ ನೆನ್ಬಿಟ್ಕೋಬೇಕು. ಮಹಿಳೆಯರ ಖೋಖೋ ಆಟದಲ್ಲಿ ಒಂದು ಸುತ್ತಿನ ಅವಧಿ ಎಷ್ಟು ಅಂದರೆ 9 ನಿಮಿಷ. ಖೋಖೋ ಆಟದ ಪುರುಷರ ವಿಭಾಗಕ್ಕೆ ಇರುವಂಥ ಮುಕ್ತ ವಲಯ ಅಳತೆ ಎಷ್ಟು ಅಂದರೆ ಅದು 1.50 ಮೀಟರ್ ಅಗಲ ಇರ್ತೈತಿ. 16 ಮೀಟರ್ ಉದ್ದ ಇರ್ತೈತಿ. ಜೂನಿಯರ್ಸ್ ಬಾಲಕರ ಒಂದು ಖೋಖೋ ಆಟದಲ್ಲಿ ಕುಳಿತುಕೊಳ್ಳುವಂಥ ಸಿಟ್ಟಿಂಗ್ ಬಾಕ್ಸ್ನ ಅದು ಎಷ್ಟು ಸಿಟ್ಟಿಂಗ್ ಬಾಕ್ಸ್ ಎಷ್ಟಿರ್ತದೆ ಅಂದರೆ ಅವರಿಗೆ 35x30 ಇರ್ತೈತೆ. ಪ್ಯಾರಲಲ್ ಟೋ ಮತ್ತು ಬುಲೆಟ್ ಟೋ ಪದವು ಬಳಕೆಯಾಗುವುದು ಎಲ್ಲಿ ಅಂದರೆ ನೋಡಿದ್ರೆ ಅಥ್ಲೆಟಿಕ್ಸಲ್ಲಿ ಕಾಣ್ತೀವಿ. ಅದರಲ್ಲಿ ಪ್ಯಾರಲಲ್ ಟೋ ಅಥ್ಲೆಟಿಕ್ಸು ಅಥವಾ ಜಿಮ್ನಾಸ್ಟಿಕ್ ಅನ್ನು ನಾನು ಊಹೆ ಮಾಡ್ಬೋದು. ಅದರಲ್ಲಿ ಪ್ಯಾರಲಲ್ ಟೋ ಮತ್ತು ಬುಲೆಟ್ ಟೋ ಎಲ್ಲಿ ಬಳಕೆ ಆಗ್ತವೆ ಅಂದರೆ ಖೋಖೋ ಆಟದ ಒಂದು ಪಂದ್ಯ ಯಶಸ್ವಿಯಾಗಿ ಮುಗಿಯುವುದಕ್ಕೆ ನಿಗದಿಪಡಿಸುವ ಇನ್ನಿಂಗ್ಸ್ ಎಷ್ಟು ಅಂದರೆ 2 ಇನ್ನಿಂಗ್ಸ್. ಖೋಖೋ ಕಂಬದ ಒಟ್ಟು ವ್ಯಾಸ ಎಷ್ಟಿದೆ ಅಂದರೆ ಇದನ್ನು ಕಂಟೆಂಟಲ್ಲಿ ನೆನ್ಪಿಟ್ಕೋಬೇಕು. 28ರಿಂದ 33 ಸೆಂಟಿಮೀಟರ್ ಇರ್ತದೆ. ಒಟ್ಟು ವ್ಯಾಸ ಕೇಳ್ತಾ ಇದರಲ್ಲಿ. ಖೋಖೋ ಆಟದಲ್ಲಿ ರಕ್ಷಣಾತ್ಮಕ ಆಟಗಾರರು ತನ್ನ ದೇಹದ ಈ ಭಾಗದ ಸಂಪರ್ಕವನ್ನು ನೆಲದಿಂದ ಕಳೆದುಕೊಂಡ್ರೆ ಅವಾಗೇನು ಮಾಡ್ತೀವಿ ನಾವು ನೆಲಗಳ ಸಂಪರ್ಕ ಕಳ್ಕೊಂಡ್ರೆ ಅವಾಗ ಔಟ್ ಅಂತೇಳಿ ನೀಡ್ತೀವಿ. ಪಾದಗಳ ಸಂಪರ್ಕ ಕಳೆದುಕೊಳ್ಳೋಂಗಿಲ್ಲ. ಈಗ ಆಕ್ರಮಣಕಾರಿ ಖೋಖೋ ಕೌಶಲ್ಯಗಳು ಅಫೆನ್ಸಿವ್ ಸ್ಕಿಲ್ ಅಂತೀವಿ. ನೋಡಿರಿ ಏನೇನು ಮಾಡಬೇಕಂತೇಳಿ. ಪ್ಯಾರಲಲ್ ಟೋ ಮೆಥಡ್ ಮಾಡಬೇಕು. ಪದಗಳು ಕೊಟ್ಟು ಕೇಳಿದ್ದಾರೆ ಎಕ್ಸಾಮಲ್ಲಿ ನೆನ್ಪಿಟ್ಕೋಬೇಕು. ಬುಲೆಟ್ ಟೋ ಮೆಥಡ್ ಸಿಸ್ಟಮ್, ಪ್ರಾಕ್ಸಿಮಲ್ ಮೆಥಡ್ ಆಫ್ ಗಿವಿಂಗ್ ಕೋ, ಡಿಸ್ಟಲ್ ಮೆಥಡ್ ಆಫ್ ಗಿವಿಂಗ್ ಕೋ, ಅಡ್ವಾನ್ಸ್ ಕೋ, ಜಡ್ಜ್ಮೆಂಟ್ ಕೋ, ಲೇಟ್ ಕೋ, 2/4 ಪೆಡ್ ಮೆಥಡ್ ಆಫ್ ಲೈನ್ ಕವರಿಂಗ್, biped method of line covering, combination method of line covering, inside method of line pole turning, swing method of pole turning, diagonal attack of the pole, leg tapping, clapping, ground dive, side dive, forward dive, pole dive with fake, pole dive without fake. ಇಷ್ಟು ಏನಿದ್ದಾವೆ ಆಕ್ರಮಣಕಾರಿ ಕೌಶಲ್ಯಗಳಿದ್ದಾವೆ. 3 ಜನ ಬರ್ತಾರಲ್ಲ ಅವರಿಗೆ ಮುಟ್ಟುವಂಥ ಕೌಶಲ್ಯಗಳು. ಇಷ್ಟು ನಾವು ಖೋಖೋ ಕುರಿತು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಕಬಡ್ಡಿ ಮುಗಿದಿದೆ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಗೇಮ್ಸ್ ಕುರಿತು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.